ಅಂತ ಅನುಭವ ಬಿಟ್ರೆ ಹೆಚ್ಚಿನ ಅಧ್ಯಯನವಾಗಲಿ ಇತ್ಯಾದಿಗಳು ಯಾವುದು ನನಗಿಲ್ಲ. ಏನಾದ್ರೂ ಮಾಡ್ಬೋದು, ಏನಾದ್ರೂ ನಾನು ರೆಡಿ ಆಗ್ತೇನೆ ಎಂಬಂತ ಒಂದು ಹುಚ್ಚು ಹುಮ್ಮಸ್ಸಿನಲ್ಲಿ ಧರ್ಮಸ್ಯ ಮುಖಾನಿ ಭಿನ್ನಾನಿ ಅಂತೇಳಿ ತಲೆಯಲ್ಲಿ ನೆನಪಾದ್ದನ್ನು ಅದನ್ನೇ ಸದ್ಯಜಾತಿ ಪತ್ರಿಕೆ ಹೇಳಿ ಅದ್ರ ಬಗ್ಗೆ ಮಾತಾಡುತ್ತೇನೆ ಅಂತ ಹೇಳಿ ಆಗಿದೆ. ಎಷ್ಟು ಆಳ ಉಂಟು ಅಂತ ನೋಡಿದೆ. ನೀರಿಗಿಳಿದೆವು ಅಂತ ಆದ್ರೆ ಏನಾಗುತ್ತದೆ ಅಂತ ಹೇಳಿ ಈಗ ಗೊತ್ತಾಗುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ಸಮಾಧಾನ ಉಂಟು ನಂಗೆ, ಆಳ ಎಷ್ಟುಂಟು ಅಂತ ನೋಡಿ ಇಳಿಯಬೇಕಾದವರು ಆಳದಲ್ಲಿ ಮುಳುಗಬೇಕಾದವರು, ಮೇಲ್ಮೇಲೆ ತಿಳಿದುಕೊಂಡು ಹೋಗ್ಬೇಕಾದವರಿಗೆ ಆಳ ಎಷ್ಟಿದ್ವೇನು ಆ ಒಂದು ಹುಚ್ಚು ಧೈರ್ಯದಲ್ಲಿ ನಾನು ಮಾತನಾಡೋದಕ್ಕೆ ತೊಡಗುತ್ತೇನೆ. ಒಳಗಡೆ ಇದ್ದಂತ ಉಗ್ರಾಣ ತೋರಿಸಬಾರ್ದು, ಊಟಕ್ಕೆ ಬಂದವರಿಗೆ ಹಸಿವಿಗೆ ಬೇಕಾದಷ್ಟು ಊಟವನ್ನು ಮಾತ್ರ ಹಾಕಬೇಕು ಅಂತ ಅಪ್ಪ ಹೇಳ್ತಾ ಇದ್ದಂತ ಒಂದು ಮಾತಿತ್ತು. ಆದ್ರೆ ಯಾರಿಗೆ ಆ ಧೈರ್ಯ ಇರ್ತದೆ ಅಂತ ಹೇಳಿದ್ರೆ, ಉಗ್ರಾಣದ ಒಳಗಿರುವಂತಹ ವಸ್ತುಗಳನ್ನ ಸಮಪಾಕವಾಗಿ ಅಡಿಗೆ ಮಾಡಿ ಹಾಕಬಲ್ಲೆವು ಅಂತ ಯಾರಿಗೆ ಉತ್ಸಾಹ ಇರ್ತದೋ, ಯಾರಿಗೆ ಆ ನಂಬಿಕೆ ಇರ್ತದೋ ಅಂತವರು ಅದನ್ನು ಮಾಡಿಯಾರು. ಇವತ್ತಿನ ಈ ವಿಷಯಕ್ಕೆ ಸರಿಯಾದಂತ ರೀತಿಯಲ್ಲಿ ಪೋಷಣೆಯನ್ನು ನಾನು ಮಾಡ್ತೇನೆ ಇಲ್ವಂತ ನನಗೂ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಹಂಸಕ್ಷೀರ ನ್ಯಾಯದ ಹಾಗೆ ನಾನಿಲ್ಲಿ ಚೆಲ್ಲಾಡುವಂತ ಕೆಲವೊಂದು ಚಿತ್ರಗಳನ್ನ ನೀವಿಟ್ಟುಕೊಂಡು ದಿಕ್ಕಿದ ಈ ಹೂವುಗಳಿಂದ ನೀವಾದ್ರೂ ಒಂದು ಮಾಲೆ ಮಾಡಿಕೊಳ್ಳುವ ಹಾಗಾಯ್ತು ಅಂತ ಆದ್ರೆ ನನಗಷ್ಟೇ ಸಾರ್ಥಕ್ಯ ಅಂತ ನೋಡ್ತೇನೆ. ಇದರಲ್ಲಿ ನಿರ್ವಚನಗಳು ಯಾವುದು ನನ್ಗೆ ಗೊತ್ತಿಲ್ಲ, ಶಾಸ್ತ್ರೀಯವಾದಂತ ಧರ್ಮದ ನಿರ್ವಚನಗಳು ಗೊತ್ತಿಲ್ಲ. ಇದ್ರಲ್ಲಿ ನನ್ನದೇ ಆಗಿರುವಂತ ಅಭಿಪ್ರಾಯದ ಪ್ರಕಾರ ಧರ್ಮ ಅಂದ್ರೆ ಹೀಗೆ ಅಂತ ಹೇಳುವುದಕ್ಕೂ ನಾನು ಸಮರ್ಥನಲ್ಲ. ನನ್ನ ಅಭಿಗೃಹೀತದಂತೆ ಅಸಂಪ್ಷನ್ ರೀತಿಯಲ್ಲಿ ನಾನು ನೋಡಿಕೊಂಡಂತೆ ಯಕ್ಷಗಾನದ ಹೆಚ್ಚಿನ ಪ್ರಸಂಗಗಳ ಜೀವಾಳವೇ ಒಂದೇ ವಸ್ತುವನ್ನು, ವಿಷಯವನ್ನು ಇಬ್ಬರು ಎರಡು ರೀತಿಯಲ್ಲಿ ನೋಡಿ ಆ ಬಗ್ಗೆ ಮೂಡಿದಂತಹ ಸಂಘರ್ಷವನ್ನು, ತುಮುಲವನ್ನು ತೆರೆದಿಡುವುದೇ ಯಕ್ಷಗಾನದ ಉದ್ದೇಶಗಳಲ್ಲಿ ಒಂದು. ಅದು ಯಕ್ಷಗಾನಕ್ಕಿಂತ ತಾಳಮದ್ದಲೆ ಅಂತ ಹೇಳುವಂತ ಒಂದು ಪ್ರಕಾರದಲ್ಲಿ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು. ತಾಳಮದ್ದಲೆ ಅಂತ ಹೇಳುವಂತ ಪ್ರಕಾರ ಯಕ್ಷಗಾನದಲ್ಲಿ ಸ್ವಲ್ಪ ವಿದ್ವತ್ ಮನ್ನಣೆಯನ್ನು ಪಡೆದಿರುವಂತ ಒಂದು ಕ್ಷೇತ್ರ. ಅಲ್ಲಿ ಕುಣಿತ ಇರುವುದಿಲ್ಲ, ಕಾಸ್ಟ್ಯೂಮ್ಸ್ ಇರುವುದಿಲ್ಲ. ಹಾಗಾಗಿ ಭಾವ ಪೋಷಣೆಗಾಗಲಿ ಇಲ್ಲ ವಿಷಯ ಸಮರ್ಥನೆಗಾಗಲಿ ಮಾತನ್ನು ಬಿಟ್ಟು ಮತ್ತೊಂದು ಮಾಧ್ಯಮ ಇಲ್ಲದೆ ಇರುವಂತ ಒಂದು ಕ್ಷೇತ್ರ. ಹೆಚ್ಚಾಗಿ ಅಲ್ಲಿ ಆಯ್ದುಕೊಳ್ಳುವಂತ ಕಥಾನಕಗಳು ಅಷ್ಟೇ ಎಲ್ಲಿ ಸಂಘರ್ಷ ಇದೆಯೋ, ತಾತ್ವಿಕವಾದಂತಹ ಸಂಘರ್ಷ ಉಂಟು ಅಂತಹ ಕಥಾನಕವನ್ನೇ ಆಯ್ದುಕೊಳ್ಳುವುದು ಅದು ಕ್ರಮ. ಯಾಕೆ ಅಂತ ಹೇಳಿದ್ರೆ ಆ ಸಂಘರ್ಷದಲ್ಲಿ ಮಾತನಾಡುವುದಕ್ಕೆ ಎರಡೂ ತಂಡದವರಿಗೂ, ನಾಯಕನಿಗೂ ಪ್ರತಿನಾಯಕನಿಗೂ ಅವಕಾಶ ಆಗುತ್ತದೆ ಅಂತ ಹೇಳುವುದಿಲ್ಲೇ ಅಂಥದ್ದನ್ನೇ ಆಯ್ದುಕೊಳ್ಳುವಂತ ಪರಿಪಾಠ ಹೆಚ್ಚು. ಒಂದಷ್ಟು ಅವುಗಳದ್ದೇ ಆಧಾರದ ಮೇಲೆ ಧರ್ಮ ಅಂತ ಹೇಳುವುದನ್ನು ಇರಮಿತ್ತಂ ಅಂತ ಹೇಳಿ ನಮ್ಗೆ ಒಂದೇ ರೀತಿಯಲ್ಲಿ ತೋರಿಸುವುದಕ್ಕಾಗುವುದಿಲ್ಲ. ಯಾಕೆ ಅನ್ನೋದ್ರ ಬಗ್ಗೆ ನಾನೇನು ಒಂದಿಷ್ಟು ಅರ್ಥ ಮಾಡಿಕೊಂಡಿದ್ದೇನೋ ಅದನ್ನು ನಿಮ್ಮೆದುರಿಗೆ ಇಡುತ್ತೇನೆ. ಇದು ಸರಿ ಅಂತ ಹೇಳುವಂತ ಅಹಂಕಾರವಾಗಲಿ ಇಲ್ಲ ನನಗೆ ಇದನ್ನೆಲ್ಲ ಹೇಳುವುದಕ್ಕೆ ಬೇಕಾಗಿರುವಂತ ಸಕಲ ಅರ್ಹತೆ ಇದೆ ಅಂತ ಹೇಳುವುದಾಗಲಿ ಇದು ಖಂಡಿತಕ್ಕೂ ನಾ ಮಾಡಲಾರೆ. ಧ್ವನಿ ಎತ್ತರಿಸುವುದು ಪ್ರೇಕ್ಷಕರಲ್ಲೊಬ್ರು ಶ್ರೋತೃಗಳಲ್ಲಿ ಕೇಳಿಸ್ತಿಲ್ವಾ? ಮತ್ತೆ ಮೊದಲಿಗೆ ಧರ್ಮದ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಆದ್ರೆ ಮೊದಲಿಗೆ ಧರ್ಮ ಅಂದರೆ ಏನು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಆಲೋಚಿಸಬೇಕಾಗುತ್ತದೆ. ಅದು ಈಗಿನ ಕಾಲಘಟ್ಟದಲ್ಲಂತೂ ಎಲ್ಲಾ ಕಲಸು ಮೇಲೋಗರವಾಗಿ ಹೋಗಿರುವಂತಹ ಸ್ಥಿತಿ. ಇಂಗ್ಲಿಷ್ ನ ರಿಲಿಜಿಯನ್ ಅಂತ ಹೇಳುವಂತ ಒಂದು ಶಬ್ದಕ್ಕೆ ಧರ್ಮ ಅಂತ ಹೇಳುವುದನ್ನು ನಾವು ಸಂವಾದಿಯಾಗಿ ತೆಗೆದುಕೊಂಡಿದ್ದೇವೆ. ಅಂದ್ರೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ರೀತಿಯಲ್ಲಿ ಅದನ್ನು ತಗೊಂಡಿದ್ದೇವೆ. ಆದ್ರೆ ಭಾರತೀಯ ಭಾಷೆಗಳಲ್ಲಾಗ್ಲಿ, ಭಾರತೀಯ ಸಂಸ್ಕೃತಿಯಲ್ಲಾಗ್ಲಿ, ಇಲ್ಲ ನಾವೇ ದಿನನಿತ್ಯ ಉಪಯೋಗಿಸುವಂತ ಕ್ರಮದಲ್ಲಾಗಿ ನೋಡಿದ್ರು ಕೂಡ ಆ ಧರ್ಮ ರಿಲಿಜಿಯನ್ ಅಂತ ಹೇಳುವಂತ ಅರ್ಥವನ್ನು ಪಡೆಯುವುದಕ್ಕಿಂತ ಹೆಚ್ಚು ವಿಶಾಲವಾದಂತ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಕಾಣಿಸ್ತದೆ ನಮ್ಗೆ. ಧರ್ಮ ಅಂತ ಹೇಳುವಂತ ಶಬ್ದವನ್ನು ಅನುದಿನ ಉಪಯೋಗಿಸ್ತೇವೆ. ಅಲ್ಲ ಹೀಗೆ ಮಾಡ್ತೀಯಲ್ಲ ಮಾರಾಯ, ಇದು ಧರ್ಮವ? ಅಲ್ಲಿ ನಾವು ಇದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಇತ್ಯಾದಿ ಯಾವುದ್ರ ಬಗ್ಗೆಯೂ ನಾವು ಮಾತಾಡುವುದಿಲ್ಲ. ಇದು ಧರ್ಮವ ಅಂದ್ರೆ ಇದು ಸರಿಯಾ ಅಂತ ಹೇಳಿ ಪ್ರಶ್ನೆ ಬರ್ತದೆ. ಪತ್ರಿಕಾ ಧರ್ಮವನ್ನು ಮೀರಿದಂತ ಪತ್ರಕರ್ತ ಅಂತ ಹೇಳುವಂತ ಹೊತ್ತಿಗೆ ಅಂದ್ರೆ ಪತ್ರಕರ್ತರಿಗೆ ಇರಬೇಕಾದಂತ ಜವಾಬ್ದಾರಿಯ ಚೌಕಟ್ಟನ್ನು, ಕರ್ತವ್ಯವನ್ನು ಮೀರಿದವನಾಗಿ ಗುರುತಿಸಲ್ಪಟ್ಟವನು
ಅಂತ ಹೇಳುವಂತ ಅರ್ಥವು ಕೂಡ ಅದಕ್ಕೆ ಕೊಡಲ್ಪಡ್ತದೆ. ಅವ ಧರ್ಮಾತ್ಮ, ಬುದ್ಧಿ ಸ್ವಲ್ಪ ಧರ್ಮ ಮಾಡಿ ಅಂತ ನಾವು ಅದನ್ನು ಕೇಳಿದ್ರೆ ಸ್ವಲ್ಪ ದಾನ ಮಾಡಿ ಅಂತ ಹೇಳುವಂತ ಅರ್ಥವೂ ಅದಕ್ಕೆ ಒದಗಿ ಬರ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ ಇತ್ಯಾದಿ ಅತ್ಯಂತ ಜನಪ್ರಿಯವಾಗಿರುವಂತಹ ವಾಕ್ಯಗಳು ಇದೆ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ಡಿವಿಜಿಯವರ ಕಗ್ಗದಲ್ಲಿ ಬರುವಂತ ವಾಕ್ಯಗಳು. ಹಾಗಾದ್ರೆ ಇಲ್ಲಿ ಧರ್ಮ ಅಂತ ಹೇಳುವುದನ್ನು ಯಾವ ಅರ್ಥದಲ್ಲಿ ತಕ್ಕೊಳ್ಬೇಕು ಅಂತ ಹೇಳುವುದನ್ನ ನೋಡಿದ್ರೆ, ಮೂಲಾರ್ಥದಲ್ಲಿ ಧರ್ಮ ಅಂತ ಹೇಳುವುದಕ್ಕೆ ಧಾರಣೆಯನ್ನು ಮಾಡುವಂಥದ್ದು, ಪೋಷಣೆಯನ್ನು ಮಾಡುವಂಥದ್ದು ಎಂಬಂತ ಅರ್ಥ ಅಂತೆ ಅದರ ಧಾತುವಿಗೆ. ಸಂಸ್ಕೃತದ ಪ್ರವೇಶಕ್ಕೆ ನನಗೂ ಇಲ್ಲ, ಸದ್ಯೋಜಾತ ಬಗ್ಗೆ ಎಲ್ಲ ಇದ್ದಾರೆ. ಈ ಬಗ್ಗೆ ಯಾವುದೇ ಅನುಮಾನಗಳು ಉಂಟು ಅಂತಾದ್ರೆ ಇದಕ್ಕೆ ಶಾಸ್ತ್ರೀಯ ಉದ್ಧರಣೆಗಳ ಮೂಲಕ ಹೇಳಬಲ್ಲಂತ ಚೈತನ್ಯವನ್ನು ಹೊಂದಿರುವಂತ ಅವರು ಇಲ್ಲಿ ಎದುರುಗಡೆ ಕೂತಿದ್ದಾರೆ. ಹಾಗಾದ್ರೆ ಧಾರಣೆಯನ್ನು, ಪೋಷಣೆಯನ್ನು ಮಾಡುವುದು ಯಾರು ಅಥವಾ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಮರೆಯ ಮಹಾಚೇತನ ಅಂತ ಹೇಳುವುದೇ ಒಂದು ಉತ್ತರವಾಗುತ್ತದೆ. ಯಾಕಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿರುವಂತ ಒಂದು ಅಸಂಪ್ಷನ್ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನಿಂದ, ಎಲ್ಲವೂ ಕೊನೆಯಲ್ಲಿ ಹೋಗಿ ಸೇರುವುದು ಭಗವಂತನನ್ನು ಎಂಬಂತ ಒಂದು ಸೂತ್ರವನ್ನು ಇಟ್ಟುಕೊಂಡ್ರೆ ಧರ್ಮ ಅಂತ ಹೇಳಿದ್ರೆ ಭಗವಂತನಾಗಿ ಗುರುತಿಸಲ್ಪಡ್ತದೆ. ಧಾರಣೆ ಎಲ್ಲವನ್ನು ಧರಿಸಿರುವಂಥದ್ದು, ಪೋಷಣೆ ಎಲ್ಲದಕ್ಕೂ ಪೋಷಣೆಯನ್ನು ಕೊಡುವಂಥದ್ದು, ಅದು ಧರ್ಮ. ಹಾಗಾದ್ರೆ ಧರ್ಮ ಅಂತ ಹೇಳುವುದು ಉಪಕ್ರಮ ಅಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಧರ್ಮ ಅಂತ ಹೇಳುವುದು ಹೋಗಿ ಸೇರಬೇಕಾದಂತ ಗುರಿ. ಅದನ್ನು ಸಾಧ್ಯ ಮತ್ತು ಸಾಧನ ಅಂತ ಎರಡು ರೀತಿಯಲ್ಲಿ ಹೇಳ್ತಾರೆ. ಸಾಧ್ಯ ಅಂತ ಹೇಳಿದ್ರೆ ಗುರಿ, ಸಾಧನ ಅಂತ ಹೇಳಿದ್ರೆ ಆ ಗುರಿಯನ್ನು ಮುಟ್ಟುವುದಕ್ಕಿರುವಂತ ಒಂದು ಉಪಕ್ರಮ, ಒಂದು ಸಲಕರಣೆ. ಬರಬರುತ್ತಾ ಆ ಗುರಿಗೆ, ಆ ಗುರಿಯನ್ನು ಮುಟ್ಟುವುದಕ್ಕೆ ಮಾಡಬೇಕಾಗಿರುವಂತ ಕರ್ಮಗಳಿಗೆ ಧರ್ಮ ಎಂಬಂತ ಹೆಸರು ಆರೋಪಿತವಾಯಿತು ಅಂತ ಕಾಣಿಸ್ತದೆ. ಹಾಗಾದ್ರೆ ಧರ್ಮ ಅಂತ ಹೇಳಿದ್ರೆ ದೇವರು, ಆ ದೇವರನ್ನು ತಲುಪುವ ಬಗೆ ಹೇಗೆ ಅಂತ ಹೇಳುವುದಕ್ಕೆ ಅದನ್ನು ಧರ್ಮ ಅಂತ. ಒಂದ್ ರೀತಿಯಲ್ಲಿ ಮಂಗಳೂರಿಗೆ ಹೋಗುವಂತ ಬಸ್ ಅಂತ ಕೇಳಿದ್ರೆ ಬಸ್ ಬಂದ ಕ್ಷಣ ಕೇಳ್ತೇವೆ ಇದು ಮಂಗಳೂರು ಹಾಕಿ ಹೋಗ್ತೇವೆ, ಕಂಡಕ್ಟರ್ಗೆ ಅರ್ಥ ಆಗ್ತದೆ ಹೌದು ಅಂತ ಹೇಳ್ತಾನೆ. ಹಾಗಾದ್ರೆ ಬಸ್ಸೇ ಮಂಗಳೂರು ಅಲ್ಲ ಅಂತ ನಮ್ಗೆ ಗೊತ್ತುಂಟು, ಆದ್ರೆ ಆ ಬಸ್ಸು ಮಂಗಳೂರಿಗೆ ಹೋಗುವಂತದ್ದಂತೂ ನಮ್ಗೆ ಗೊತ್ತುಂಟು. ಹಾಗೆಯೇ ಯಾವುದು ಗಮ್ಯವೋ ಅದನ್ನೇ ನಾವು ಈ ಸಾಧನಕ್ಕೂ ಆರೋಪಿಸಿದ ಹಾಗೆ ಧರ್ಮ ಎಂಬಂತ, ದೇವರು ಎಂಬಂತ ಗಮ್ಯವನ್ನು ತಲುಪುವಂತ ಉಪಕ್ರಮಕ್ಕೂ ಧರ್ಮ ಎಂಬಂತ ಹೆಸರು ಆರೋಪಿಸಲ್ಪಡುತ್ತದೆ. ಮುಂದೆ ಆದಂತ ಎಲ್ಲ ಬೆಳವಣಿಗೆಗಳು ಕೂಡ ಧರ್ಮ ಅಂತ ಹೇಳಿ ರಿಲಿಜಿಯನ್ ಅಂತ ಹೇಳುವಂತ ಅರ್ಥಕ್ಕೆ ಸೀಮಿತವಾಗುವ ಮಟ್ಟಿಗೆ ಬರುವುದಕ್ಕೆ ಕಾರಣ ಬಹುಶಃ ಇದಾಗಿರಬೇಕು. ನಾವು ಮಾಡುವಂತ ಆಚರಣೆಗಳು, ಪೂಜೆ ಪುನಸ್ಕಾರ ಇತ್ಯಾದಿಗಳು, ಇವೆಲ್ಲವೂ ಕೂಡ ದೇವರನ್ನು ತಲುಪುವುದಕ್ಕೆ ಅಂತ ಹೇಳಿ ನಾವು ಅಸಂಪ್ಷನ್ ಇಟ್ಕೊಂಡಿರುವಾಗ ಅವೆಲ್ಲವೂ ಧರ್ಮವಾಗಿ ಗುರುತಿಸಲ್ಪಡ್ತದೆ. ಹಾಗಂತ ದೇವರಂತ ಹೇಳುವುದನ್ನು ನಾವು ತುಂಬಾ ವಿಶಾಲವಾದಂತ ವ್ಯಾಪ್ತಿಯಲ್ಲಿ ಅನುದಿಂದ ಬಳಕೆಯಲ್ಲಿ ಪಡೆಯುತ್ತೇವೆ. ಅಯ್ಯಬ್ಬ ನೀನೊಬ್ಬ ಅಲ್ದಿದ್ರೆ ಮಾರೆ ಮೊನ್ನೆ ನಾನು ಸತ್ತೇ ಹೋಗ್ತಿದ್ದೇನು, ನೀನ್ ದೇವ್ರ ಹಾಗೆ ಬಂದೆ, ಹಾಗಾದ್ರೆ ದೇವ್ರು ಅಂತ ಹೇಳುದು ಕಾಪಾಡ್ಲಿಕ್ಕೆ. ಅಯ್ಯಬ್ಬ ಹಸಿವಾಗಿ ಸಾಕಾಗಿ ಹೋಗಿತ್ತು, ಒಂದು ಕೊಟ್ಟೆ ಮಾರೆ ನೀನೊಂದು ಊಟ, ನೀನ್ ದೇವ್ರ ಹಾಗೆ ಕೊಟ್ಟೆ, ಹಾಗಾದ್ರೆ ದೇವ್ರಿರುವುದು ಪೋಷಣೆಗೆ. ಹಾಗಾದ್ರೆ ಎಲ್ಲ ಒಳಿತಿಗೆ ಕಾರಣವಾಗಿ ನಾವು ದೇವರನ್ನು ಕಲ್ಪಿಸುವುದು ಹೌದು ಅಂತಾದ್ರೆ ಧರ್ಮ ಅಂತ ಹೇಳುವುದು ಒಳಿತಿಗಾಗಿ ಎಂಬಂತ ವಿಶಾಲವಾದಂತ ಅರ್ಥವನ್ನು ಪಡೆಯುತ್ತದೆ. ಆ ಮೂಲಕವಾಗಿ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವುದು ಪ್ರಸ್ತುತವಾಗುತ್ತದೆ. ಈಗ ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುವುದು ಹೇಗೆ ಎಂಬಂತ ಪ್ರಶ್ನೆ ಬಂದ್ರೆ, ಧರ್ಮ ಅಂದರೆ ನಾವು ತಿಳಿದಂತೆ ಒಳಿತಿಗಾಗಿ. ಈಗ ನಾನೀಗ ಇಲ್ಲಿ ಕೂತ್ಕೊಂಡು 10 ಜನರ ಮಧ್ಯದಲ್ಲಿ ಆರಾಮವಾಗಿ ಕೂತ್ಕೊಂಡು ಇನ್ನೊಂದು ಕ್ಷಣದಲ್ಲಿ ಏನಾಗುತ್ತದೆ ಎಂಬಂತ ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ನಾನು ಇರ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿ, ನನ್ನ ಪಕ್ಕದಲ್ಲಿದ್ದವರ ಮನಸ್ಸಿನಲ್ಲಿ ಏನಿದೆ, ನಾವೆಲ್ಲರೂ ಕೂಡ ಒಳಿತನ್ನು ಮೀರುವವರಲ್ಲ ಎಂಬಂತ ಒಂದು ಪ್ರಜ್ಞೆ ಇರುವ ಕಾರಣಕ್ಕೆ ನಾವೆಲ್ಲರೂ ಆರಾಮವಾಗಿ ಇದ್ದೇವೆ. ಆ ಪ್ರಜ್ಞೆಯನ್ನು ಹಾಗೆ ಉಳಿಸಿಕೊಳ್ಳಬೇಕು ಅಂತಾದ್ರೆ ಏನು ಮಾಡಬೇಕು ಎಂಬಂತ ಪ್ರಶ್ನೆಗೆ ನಾವು ಧರ್ಮವನ್ನು ಆಚರಿಸಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇವೆಲ್ಲ ಒಂದು ಬೇಸಿಕ್ ವ್ಯಾಲ್ಯೂಸ್, ಒಂದು ನೈತಿಕವಾಗಿರುವಂತಹ ಚಿಂತನೆಗಳು.
ಯಾವುದೇ ಒಂದು ಸಮಾಜ ರೂಪುಗೊಳ್ಳುವುದೇ ಈ ನೈತಿಕತೆಯ ತಳಹದಿಯ ಮೇಲೆ. ಅದು ಇಲ್ದಿದ್ದು ಸಮಾಜವೇ ಆಗೋದಿಲ್ಲ. ಪಕ್ಕದಲ್ಲಿ ಇದ್ದವ ಕದೀತಾನೆ ಅಂತಿದ್ರೆ ನಾನೊಂದು ವಾಶ್ರೂಮ್ಗೆ ಹೋಗುದಾದ್ರೆ ನನ್ನ ಬ್ಯಾಗ್ ಹಿಡ್ಕೊಂಡೇ ಹೋಗ್ಬೇಕು. ಹಾಗಾದ್ರೆ ಒಂದು ಪರಸ್ಪರ ನಂಬಿಕೆ, ಪ್ರೇಮ, ಸಹಾಯ, ಅನುಕಂಪ, ಸಹಾನುಭೂತಿ ಇತ್ಯಾದಿಗಳಿಂದ ಬೆಳೆಯಲ್ಪಡುವಂತ ಒಂದು ಸಮಾಜ ಸಿದ್ಧವಾಗಬೇಕು ಅಂತಾದ್ರೆ ಆ ಸಮಾಜದ ಎಲ್ಲರಿಗೂ ಅಲ್ಲದೆ ಹೋದ್ರೆ ಬಹುವಂಶ ಜನರಿಗೆ ಒಪ್ಪಿತವಾದಂತ ತಾತ್ವಿಕವಾದಂತ ಮೌಲ್ಯಗಳ ಒಂದು ಸಮುಚ್ಚಯ ಬೇಕಾಗುತ್ತದೆ. ಅದಕ್ಕೆ ಧರ್ಮ ಅಂತ ಹೆಸರು. ಇದು ಧರ್ಮ ಅಂದ್ರೆ ದೇವರು ಅಂತ ಹೇಳುವುದನ್ನು ಹೊರಗಿಟ್ಟು ಉಳಿದ ಅರ್ಥಗಳ ವ್ಯಾಪ್ತಿಯಲ್ಲಿ ನಾವು ಅದನ್ನು ವಿಶ್ಲೇಷಿಸುವುದಂತಾದ್ರೆ, ಒಂದು ತಾತ್ವಿಕವಾಗಿ ಅದನ್ನು ನಿರ್ಧರಿಸುವುದು ಅಂತಾದ್ರೆ, ಒಂದು ರೀತಿಯಲ್ಲಿ ನೈತಿಕತೆಗೂ ಧರ್ಮ ಅಂತ ಹೇಳುವಂತ ಒಂದು ವ್ಯಾಪ್ತಿ ಬಂದು ಒದಗುತ್ತದೆ. ಈಗ ಅದೇ ಹೌದು ಅಂತಾದ್ರೆ ಅದು ಒಂದೇ ರೀತಿಯ ಧರ್ಮ ಅಂತ ಹೇಳುವಂಥದ್ದು ಒಂದು ಕಾಲಕ್ಕೆ ಯಾವುದು ಧರ್ಮವಾಗಿ ನಿರೂಪಿಸಲ್ಪಡ್ತದೋ ಮತ್ತೊಂದು ಕಾಲಕ್ಕೆ ಒಪ್ಪದೆ ಹೋಗಬಹುದು. ಅದು ಕಾಲದಿಂದ ಬಾಧಿತವಾಗಿರ್ತದೆ, ದೇಶದಿಂದ ಬಾಧಿತವಾಗಿರ್ತದೆ. ಯಾಕೆಂತ ಹೇಳಿದ್ರೆ ಒಪ್ಪಿಕೊಂಡಂತ ಈ ವ್ಯಾಲ್ಯೂಸ್ ಒಂದೊಂದು ದೇಶಕ್ಕೆ ಒಂದೊಂದು. ಈಗ ನಮ್ಮಲ್ಲಿ ರಸ್ತೆ ಬದಿಯಲ್ಲಿ ಮೂತ್ರ ಮಾಡುವುದು ಒಪ್ಪಿತ, ಆದ್ರೆ ರಸ್ತೆ ಬದಿಯಲ್ಲಿ ಗಂಡು ಹೆಣ್ಣಿಗಳು ಇಬ್ಬರು ಒಬ್ಬರನ್ನೊಬ್ರು ಮುದ್ದಾಡುವುದು ಒಪ್ಪಿತವಲ್ಲದೆ ಇರುವಂತಹ ಒಂದು ವ್ಯಾಲ್ಯೂಸ್. ಅದೇ ವೆಸ್ಟರ್ನ್ ಕಂಟ್ರೀಸಿಗೆ ಹೋದ್ರೆ ಇದರ ವಿಪರೀತವನ್ನು ನಾವು ನೋಡಬಹುದು. ಹೀಗೆ ಆಯಾ ದೇಶಕ್ಕೆ ಸಂಬಂಧಿಸಿದಂತೆ ಒಪ್ಪಿತವಾದಂತಹ ಮೌಲ್ಯಗಳು ಅದು ಬದಲಾಗುತ್ತದೆ. ಪೌರಾಣಿಕವಾಗಿ ನಾವು ನೋಡಿಕೊಂಡು ಬಂದ್ರು, ಈಗ ರಾಮಾಯಣ ಮತ್ತು ಮಹಾಭಾರತಗಳನ್ನು ನಾವು ಇತಿಹಾಸ ಅಂತ ಹೇಳ್ತೇವೆ. ಅಲ್ಲಿಯೂ ಅಷ್ಟೇ ಈ ಧರ್ಮಾಧರ್ಮ ಸಂಘರ್ಷಗಳು ಅಂತ ಹೇಳುವುದನ್ನು ವಿಶ್ಲೇಷಿಸಿದ್ರೆ, ಧರ್ಮಕ್ಕೆ ನಾವು ಯಾವುದನ್ನು ಆತ್ಯಂತಿಕವಾದ ಧರ್ಮ ಅಂತ ಹೇಳುತ್ತೇವೋ ಅದನ್ನು ಹೆಚ್ಚು ಜನ ಒಪ್ಪುತ್ತಾರೋ, ಉಳಿದವರಿಂದ ಧರ್ಮ ಅಂತ ಗಣಿಸಲ್ಪಟ್ಟಂತ ಅಧರ್ಮ ರೂಪಕ್ಕೂ ಅಷ್ಟೇ ಜನ ಫಾಲೋವರ್ಸ್ ಇದ್ದಾರೆ ಅಂತ ಹೇಳುವುದು ಆಶ್ಚರ್ಯ ಅಲ್ವಾ? ಹಾಗಾಗಿ ಧರ್ಮ ಅಂತ ಹೇಳುವುದನ್ನ ಇದಮಿತ್ತಂ ಅಂತ ಹೇಳುವುದಕ್ಕಾಗೋದಿಲ್ಲ ಅಂತ ಹೇಳುವುದಕ್ಕೆ ಆ ಫ್ರೇಸ್ ನನಗೆ ನೆನಪಾದದ್ದು, ಧರ್ಮಸ್ಯ ಮುಖಾನಿ ಭಿನ್ನಾನಿ. ಈ ವಾಕ್ಯ ಮಹಾಭಾರತದಲ್ಲಿ ಬರುವುದು ಭೀಷ್ಮನ ಬಾಯಿಯಿಂದ. ಅದು ಯಾವಾಗ ಅಂತ ಹೇಳಿದ್ರೆ, ರಜಸ್ವಲೆಯಾಗಿ ಏಕವಸ್ತ್ರಧಾರಿಣಿಯಾಗಿ ಅಂತಃಪುರದಲ್ಲಿ ಇದ್ದಂತ ದ್ರೌಪದಿಯ ಸಿರಿಮುಡಿಗೆ ಕೈಕಿದಂತ ದುಶ್ಯಾಸನ ದರನೆ ಎಳೆ ತಂದು ಸಭಾ ಮಧ್ಯದಲ್ಲಿ ಕೆಡ ಹಾಕಿ ಬಟ್ಟೆಯನ್ನು ಸುಲಿಯುವುದಕ್ಕೆ ಉದ್ಯುಕ್ತನಾಗುವಂತ ಹೊತ್ತಿಗೆ ದ್ರೌಪದಿ ಎಲ್ಲರಲ್ಲಿ ಬೇಡಿಕೊಳ್ತಾಳೆ. ಸೇರಿದವರಲ್ಲಿ ಒಬ್ಬೊಬ್ಬರನ್ನೇ ಕರೆದು ಬೇಡಿಕೊಳ್ತಾಳೆ, ನೀವು ಇಷ್ಟು ಜನ ಇದ್ದೀರಿ, ಈ ಚಂದ್ರವಂಶದ ಸೊಸೆಗೆ ಇಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನು ನೋಡಿಯೂ ನಿಮ್ಗೆ ಸಹಿಸ್ಲಿಕ್ಕೆ ಆಗುತ್ತದಲ್ಲ, ಇದು ಅನ್ಯಾಯ, ಇದು ಅಧರ್ಮ ಅಂತ ತಿಳಿ ಹೇಳುವುದಕ್ಕೆ ಯಾರೊಬ್ರು ಮೇಲ್ ಬರುವುದಿಲ್ಲ. ಯಾಕೆ? ತನ್ನನ್ನು ತಾನು ಸೋತಂತ ಧರ್ಮರಾಜ ಆಮೇಲೆ ನನ್ನನ್ನು ಅಡ ಇಟ್ಟು ಸೋತಿದ್ದಾನೆ ಎಂಬುದನ್ನು ನಾನು ಕೇಳಿಬಲ್ಲೆ ಪ್ರಾತಿಹಾರಿಯಿಂದ. ಹಾಗಾದ್ರೆ ತನ್ನನ್ನು ತಾನು ಸೋತಂತ ಧರ್ಮರಾಜನಿಗೆ ಸತಿಯಾದಂತ ದ್ರೌಪದಿಯನ್ನು ಅಡವಿಡುವುದಕ್ಕೆ ಹೇಗೆ ಸರಿಯಾಗುತ್ತದೆ? ನಿಮ್ಮಲ್ಲಿ ಯಾರು ಈ ಬಗ್ಗೆ ಆಲೋಚಿಸುವವರು ಇಲ್ಲವೇ ಅಂತ ಕೇಳ್ತಾ ಭೀಷ್ಮರಲ್ಲಿಯೂ ಕೇಳ್ತಾಳೆ. ಭೀಷ್ಮರು ಯಾವುದನ್ನು ಮಾತನಾಡುವುದಕ್ಕೆ ಹೋಗದೆ ಹೇಳುವಂತ ಮಾತು ಇದು, ಧರ್ಮಸ್ಯ ಮುಖಾನಿ ಭಿನ್ನಾನಿ. ಧರ್ಮಕ್ಕೆ ಅನೇಕ ಮುಖಗಳಿರುತ್ತದೆ ಅಂತ. ಧರ್ಮವನ್ನು ಯಾರಾದ್ರೂ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂದ್ರೆ, ಯಾರೊಬ್ಬರಿಗೂ ಆತ್ಯಂತಿಕವಾಗಿ ಯಾವುದೋ ಒಂದನ್ನು ಧರ್ಮ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕೆ ಅಂದ್ರೆ ಅರ್ಥೈಸಿಕೊಳ್ಳುವಂತ ಕ್ರಮ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವುದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಈ ನೈತಿಕವಾದಂತ ಒಂದು ವ್ಯಾಲ್ಯೂಸ್ ಅನ್ನ ಅರ್ಥ ಮಾಡಿಕೊಳ್ಳುವಂತ ಬಗೆ ಹೇಗೆ ಅಂತ ಹೇಳುವುದಕ್ಕೆ ಅನೇಕ ವೈಜ್ಞಾನಿಕವಾಗಿರುವಂತ ವಿಶ್ಲೇಷಣೆಗಳು ನಡೆದಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆಗಿರ್ಬೋದು, ಅಮೆರಿಕದಲ್ಲಿ MIT ಆಗಿರ್ಬೋದು, ಅಲ್ಲಿರುವಂತ ಅಧ್ಯಯನ ವಿಜ್ಞಾನಿಗಳ ತಂಡ ನಡೆಸಿದಂತ ಅನೇಕ ಅಧ್ಯಯನಗಳಲ್ಲಿ ಒಬ್ಬಾತ ವ್ಯಕ್ತಿ ಸಾಮಾಜಿಕವಾಗಿರುವಂತ ಒಪ್ಪಿತವಾದಂತ ಮೌಲ್ಯವನ್ನು ಒಪ್ಪಿಕೊಳ್ಳುವುದು, ಅಪ್ಪಿಕೊಳ್ಳುವುದು, ಅನುಸರಿಸುವುದು, ಅನುಕರಿಸುವುದು, ಇದು ಹೇಗೆ ಅಂತ ಹೇಳುವಂತ ಸಂಶೋಧನೆಯಲ್ಲಿ ಇನ್ನು ಪೂರ್ತಿಯಾಗಿ ಅರ್ಥ ಆಗಲಿಲ್ಲ.
ಆದ್ರೂ ಕೆಲವೊಂದಷ್ಟು ವಿಶೇಷಗಳು, ವಿಚಿತ್ರಗಳು ಆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಗೊತ್ತಾಗಿದೆ. ಕೆಲವೊಂದನ್ನು ನಾನು ಹೇಳ್ತೇನೆ. ನಮ್ಮ ಸೆರೆಬ್ರಮ್ನಲ್ಲಿ ಅಂದ್ರೆ ಮೆದುಳಿನ ಒಂದು ಭಾಗದಲ್ಲಿ ನ್ಯೂರೋ ಮಾರಲ್ ನೆಟ್ವರ್ಕ್ ಅಂತ ಒಂದು ಇರ್ತದೆ. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, ಅಮಿಗ್ಡಾಲ ಇತ್ಯಾದಿ ಭಾಗಗಳು ಒಟ್ಟಾಗಿ ಈ ರೀತಿಯ ಮಾರಲ್ ಆಗಿರುವಂತ, ನೈತಿಕವಾಗಿರುವಂತ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ಅದನ್ನು ನಿರ್ಧರಿಸುವಂತ ಒಂದು ಭಾಗ, ಅದು ನ್ಯೂರೋ ಮಾರಲ್ ನೆಟ್ವರ್ಕ್. ಯಾವಾಗ ಅದನ್ನು ವಿಶ್ಲೇಷಿಸಿದ್ಲೋ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಗೊತ್ತಾದದ್ದು ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದನ್ನು ನಾವು ಇದು ಸರಿಯಾದದ್ದು, ಸಾಮಾಜಿಕವಾಗಿ ಇದು ಲೀಗಲ್, ಇದು ಲೆಜಿಟಿಮೇಟ್ ಅಂದ್ರೆ ಧರ್ಮ ಅಂತ ನಾವು ಅರ್ಥೈಸಿಕೊಳ್ಬೇಕು ಅಂತ ಆದ್ರೆ ಅಲ್ಲಿ ಇಮೋಷನಲ್ ಇಂಪಲ್ಸ್ ಅಲ್ಲಿ ಕೆಲಸ ಮಾಡ್ತದೆ, ಭಾವನಾತ್ಮಕವಾಗಿ ಕೆಲಸ ಮಾಡುತ್ತದೆ. ಸೋಷಿಯಲ್ ಇಂಟ್ಯೂಷನ್ ಕೂಡ ಕೆಲಸ ಮಾಡುತ್ತದೆ. ಅಂದ್ರೆ ಸಾಮಾಜಿಕವಾಗಿ ನಾವು ಬೆಳೆದು ಬಂದು ನಮ್ಮ ತಲೆಯಲ್ಲಿ ತುಂಬಲ್ಪಟ್ಟಂತ ಏನೆಲ್ಲ ಉಂಟು ಅದು ಕೂಡ ಅಲ್ಲಿ ಕೆಲಸ ಮಾಡುತ್ತದೆ. ಮತ್ತೆ ಲಾಜಿಕಲ್ ಕ್ಯಾಲ್ಕ್ಯುಲೇಷನ್ಸ್ ಅವುಗಳು ಕೂಡ ಕೆಲಸ ಮಾಡುತ್ತದೆ. ಒಂದು ಕ್ರಮಬದ್ಧವಾದಂತಹ ಚಿಂತನೆಗಳು ಏನಾಗಬೇಕು ಅದು ಕೂಡ ಕೆಲಸವನ್ನು ಮಾಡುತ್ತದೆ. ಇಮೋಷನಲ್ ಅಂತ ಹೇಳುವಾಗ ಮೊದಲಿಗೆ ಬರುವಂತ ಇಮೋಷನ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಅನುಕಂಪ, ಸಹಾನುಭೂತಿ, ಅಪರಾಧಿ ಭಾವ, ಗಿಲ್ಟ್, ಇವುಗಳೆಲ್ಲ ಬೇರೆ ಬೇರೆ ರೀತಿಯ ಇಮೋಷನಲ್ ಕ್ಯೂಸ್. ಒಂದು ಧರ್ಮ ಸಂಘರ್ಷದ ಹೊತ್ತಿನಲ್ಲಿ ವ್ಯಕ್ತಿಯೊಬ್ಬ ಹೇಗೆ ವರ್ತಿಸ್ತಾನೆ ಅಂತ ಹೇಳುವುದನ್ನು ನೋಡಿಕೊಳ್ಳುವುದಕ್ಕಿರುವಂತ ಒಂದೊಂದು ಕ್ಯೂಸ್ ನಾವೀಗ ತಿಳಿದ ಹಾಗೆ. ಲಾಜಿಕಲ್ ಆಗಿ ಒಂದು ಕನೆಕ್ಷನ್ಸ್, ಇದು ಹೇಗೆ ಒಂದಕ್ಕೊಂದು ಪೂರಕವಾಗಿದೆ. ಎರಡನೇದು ಇದರ ಯುಟಿಲಿಟೇರಿಯನ್, ಉಪಯುಕ್ತತೆ ಹೇಗಿದೆ, ಇದರಿಂದ ಯಾರಿಗೂ ಉಪಯೋಗ, ಎಷ್ಟು ಉಪಯೋಗ. ಮೂರನೇದು ಕಾಸ್ಟ್ ಅಂಡ್ ಬೆನಿಫಿಟ್. ಸೊ ನೆಟ್ವರ್ಕ್ ಸದ್ಯ ಜೊತೆ ಗುರುಗಳೇ ಹೇಳಿ. ಕೇಳ್ತಾ ಉಂಟಾ? ಕೇಳಿಸ್ತಾ ಇದೆ. ಇನ್ನು ಸೋಷಿಯಲ್, ಸಾಮಾಜಿಕವಾಗಿರುವಂತಹ ಬದ್ಧತೆಗಳಲ್ಲಿ ಮುಖ್ಯವಾಗಿ ಎರಡು, ಒಂದು ರಿವಾರ್ಡ್, ಮತ್ತೊಂದು ಪನಿಷ್ಮೆಂಟ್. ರಿವಾರ್ಡ್ಸ್ ಅಂತ ಹೇಳಿದ್ರೆ ಅದರಿಂದ ನಮ್ಗೆ ಏನ್ ಸಿಗ್ತದೆ ಅಂತ, ಲಾಭ, ಸಾಮಾಜಿಕವಾದಂತ ಲಾಭ. ಪನಿಷ್ಮೆಂಟ್, ಇದನ್ನು ನಾನು ಎಲ್ಲಿಯಾದ್ರೂ ಮೀರಿದೆ ಅಂತ ಆದ್ರೆ ನನಗೆ ಯಾವ ಶಿಕ್ಷೆ ಸಿಗ್ತಿತ್ತು ಅಂತ ಹೇಳುವಂತ ಭಾವ. ಇವು ಎರಡೂ ಕೂಡ ಸಾಮಾಜಿಕವಾಗಿರುವಂತ ಕ್ಯೂಸ್. ಯಾವುದನ್ನೇ ಕಲಿಕೆ ಮಾಡ್ಲಿಕ್ಕೆ ಹೋದ್ರು ಕೂಡ ಕೊನೆಯಲ್ಲಿ ಬರುವಂತದ್ದು ಎರಡು ಅಂತ ಹೇಳುವಂತ ಒಂದು ವಾದವೂ ಉಂಟು. ಒಂದು ರಿವಾರ್ಡ್, ಮತ್ತೊಂದು ಪನಿಷ್ಮೆಂಟ್. ನೀವು ನಾಯಿ ಮರಿಗೆ ಬುದ್ಧಿ ಕಲಿಸೋದಾದ್ರೂ ಅಲ್ಲಿರುವಂತದ್ದು ಎರಡೇ. ಒಂದು ನೀ ಹೇಳಿದ್ದನ್ನದು ಮಾಡಿತು ಅಂತಾದ್ರೆ ಅದಕ್ಕೆ ಬೇಕಾದಾಗ ಒಂದು ಬಿಸ್ಕಿಟ್ ಕೊಡ್ಬೇಕು, ಅದು ಕಲಿತದೆ, ಯಾಕೆ, ರಿವಾರ್ಡ್ ಇಸ್. ಇನ್ನೊಂದು ನಿಮ್ಗೆ ಬೇಡದದ್ದು ಮಾಡ್ತು ಅಂತಾದ್ರೆ ಅದನ್ನ ತೋರಿಸಿ 4 ಸತಿ ಹೊಡಿಬೇಕು, ಆಗ ತಾನಾಗಿ ಮುಂದಿನ ಸತಿ ಅದು ಮಾಡದೆ ಕೂತ್ಕೊಳ್ತದೆ. ಇದು ಪನಿಷ್ಮೆಂಟ್. ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆಯೂ ಹೆಚ್ಚಿನ ಮಾತುಗಳು ಆಗ್ತಾ ಉಂಟು. ನಮ್ಮ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಆಗ್ತದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅದೇ ರೀತಿಯಲ್ಲಿ ವರ್ಕ್ ಆಗ್ತದೆ. ಒಂದು ರೀತಿಯಲ್ಲಿ ನೀವೊಂದು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸಿಕೊಂಡು ಒಂದು ಆಪ್ ಮಾಡುವುದು ಅಂತ ಇದ್ರೆ ಅದಕ್ಕೆ ನೀವು ಹೇಳಿಕೊಡ್ಬೇಕು. ಮೊದಲು ಹೇಳಿಕೊಡೋದು ಹೇಗೆ, ಅಲ್ಲಿಯೂ ಅಷ್ಟೇ ರಿವಾರ್ಡ್ ಮತ್ತು ಲಾಸ್ ಎರಡನ್ನೂ ಸಹ ಕೊಡ್ತಾರೆ. ನೀ ಇದನ್ನು ಹೀಗೆ ಮಾಡಿದ್ರೆ 10,000 ಪಾಯಿಂಟ್ ಸಿಗ್ತದೆ, ಒಂದು ವೇಳೆ ಹೀಗೆ ಮಾಡಿದ್ರೆ -1,000. ಆಗ ಆರ್ಟಿಫಿಷಿಯಲ್ ಕ್ಯಾಲ್ಕುಲೇಷನ್ ಕೂಡ ಮಾಡುವಂಥದ್ದು ಅದೇ, ನನಗೆ ಇದರಲ್ಲಿ ಹೆಚ್ಚು ಲಾಭ ಆಗೋದು ಎಲ್ಲಿ, ಅದನ್ನು ಮಾಡ್ಕೊಂಡು ಹೋಗ್ತದೆ ಅಂತ. ಸುಮ್ಮನೆ ವಿಷಯಾಂತರ ಆಗುವುದನ್ನು ತಪ್ಪಿಸುವುದಕ್ಕೆ ಮತ್ತೆ ಮುಂದುವರಿಸುತ್ತೇನೆ. ಹೀಗೆ ಇದಿಷ್ಟು ಮಾತ್ರ ಅಲ್ಲ, ಇದರೊಟ್ಟಿಗೆ ನಾವು ವ್ಯವಹರಿಸುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಎದುರಿಗಿರುವವನ ಇಂಟೆನ್ಷನ್ ಏನು, ಅವ ಏನು ಬಯಸ್ತಾ ಇದ್ದಾನೆ, ಇನ್ನೊಂದು ನಮ್ಮ ಬಿಲೀಫ್ ಏನು, ನಮ್ಮ ನಂಬಿಕೆಗಳೇನು, ಮೆಂಟಲ್ ಸ್ಟೇಟಸ್ ಏನು, ಎದುರಿಗಿರುವವನದ್ದು ಮತ್ತು ನಮ್ಮದು, ಮತ್ತು ಸೋಷಿಯಲ್ ಕಾಂಪ್ಲೆಕ್ಸಿಟಿ ಏನು, ಮತ್ತೆ ಇದಕ್ಕೆ
ಸುತ್ತಲಿರುವ ಇತರರ ರಿಯಾಕ್ಷನ್ಸ್ ಏನು, ಇವೆಲ್ಲವನ್ನು ಗಮನಿಸಿದ ಮೇಲೆ ನಾವು ಒಂದು ನಿರ್ಧಾರ ತಗೊಳ್ತೇವೆ. ಇದು ಧರ್ಮವೋ ಅಧರ್ಮವೋ, ಮಾಡಬೇಕಾದದ್ದು ಮಾಡದೇ ಇರಬೇಕಾದದ್ದು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಮ್ಮ ಮೆದುಳಿನಲ್ಲಿ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ನಡೀತದೆ. ಕೆಲವೊಂದು ಗಮ್ಮತ್ತಿನ ಎಕ್ಸ್ಪೆರಿಮೆಂಟ್ ಕೂಡ ಇದೆ, ಬೇರೆ ಬೇರೆ ರೀತಿಯದ್ದು. ಒಂದು ಫ್ಯಾಟ್ ಮ್ಯಾನ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾನೆ. ಫ್ಯಾಟ್ ಮ್ಯಾನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ರೈಲ್ವೆ ಬ್ರಿಡ್ಜ್ ನಲ್ಲಿ ರೈಲು ಬರ್ತಾ ಉಂಟು. ರೈಲ್ವೆ ಬ್ರಿಡ್ಜ್ಗೆ ಸೇರಿದಂತ ಒಂದು ಸಣ್ಣ ಗ್ಯಾಪ್ ನಲ್ಲಿ ಇಬ್ರು ನಿಂತಿದ್ದಾರೆ. ಅದ್ರಲ್ಲಿ ಒಬ್ಬ ದಪ್ಪ ಇದ್ದಾನೆ, ಫ್ಯಾಟ್ ಮ್ಯಾನ್. ರೈಲ್ವೆ ಟ್ರ್ಯಾಕ್ ನಲ್ಲಿ ಮುಂದೆ 5 ಜನ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಆ ರೈಲನ್ನು ನಿಲ್ಲಿಸುವುದಕ್ಕೆ ದೂರದಲ್ಲಿ ಒಂದು ಸ್ವಿಚ್ ಉಂಟು, ಹತ್ತಿರದಲ್ಲಿ ದಪ್ಪದ ಮನುಷ್ಯ ಇದ್ದಾನೆ, ನೀವಲ್ಲಿದ್ದೀರಿ ಅವನೊಟ್ಟಿಗೆ. ಈಗ ಆ 5 ಜನರನ್ನು ತಪ್ಪಿಸುವುದಕ್ಕೆ ಏನೆಲ್ಲ ಮಾಡಬಹುದು? ಒಂದು, ಆ ದಪ್ಪದವನನ್ನು ದೂಡುದು, ಇಲ್ಲ ಅಷ್ಟು ದೂರ ಓಡಿ ಹೋಗಿ ನಿಮ್ಮ ಜೀವವನ್ನು ಆಪತ್ತಿಗೆ ಹಾಕಿ ಅಲ್ಲಿ ಹೋಗಿ ಸ್ವಿಚ್ ಅನ್ನು ಆಫ್ ಮಾಡಿ ಬರುವುದು. ಈ ಸಿನಾರಿಯವನ್ನ ಸಾವಿರಾರು ಜನರಿಗೆ ಕೇಳಿದಾಗ ಹೆಚ್ಚಿನವರು ತಗೊಂಡ ನಿರ್ಧಾರ ಯಾವುದು ಅಂತ ಹೇಳಿದ್ರೆ ದಪ್ಪದವನನ್ನು ದೂಡುವುದು. ಅದರಲ್ಲಿ ಅವರು ಕೊಟ್ಟಂತ ಉತ್ತರ ಏನು ಅಂತ ಹೇಳಿದ್ರೆ, ಸಾಯುವುದೊಬ್ಬ, ಬದುಕುವುದು 5 ಜನ ಅಂತ. ಈಗ ಪ್ರಶ್ನೆ ಬರೋದು, ಇದು ಧರ್ಮ ಹೌದು ಅಂತ ಆದ್ರೆ ಸಮಷ್ಟಿಗೆ ಬೇಕಾಗಿ ವ್ಯಷ್ಟಿಯನ್ನು ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನಾವು ಬಲಿ ಕೊಡುವುದು ಸರಿ, ಇದು ಧರ್ಮ. ಮೇಲ್ನೋಟಕ್ಕೆ ನೋಡಿದಾಗ ಅದು ಧರ್ಮವಾಗಿ ಕಾಣಿಸ್ತದೆ. ಈಗ ಪ್ರಶ್ನೆ, ಆ 5 ಜನ ವರ್ಕಿಂಗ್ ಆಗಿರುವಂತ ಒಂದು ಟ್ರ್ಯಾಕ್ ನಲ್ಲಿ ಕೂತಿದ್ದಾರೆ. ಈಗ ವರ್ಕಿಂಗ್ ಆಗಿರುವಂತ ಟ್ರ್ಯಾಕ್ ನಲ್ಲಿ ಕೂತ್ಕೊಳ್ಳೋದು ಅದು ಅಪರಾಧ. ಹಾಗಾದ್ರೆ ಆ 5 ಜನರು ಅಪರಾಧಿಗಳು, ಅವರು ಅದನ್ನು ಸರಿಯಾದದನ್ನು ಮಾಡ್ತಾ ಇಲ್ಲ. ನಿಮ್ಮೊಟ್ಟಿಗೆ ಈ ಬ್ರಿಡ್ಜ್ ನಲ್ಲಿ ನಿಂತಿರುವಂತ ಆತ, ಅವ ಕಾನೂನನ್ನು ಗೌರವಿಸುವವ. ಅವ ಕಾನೂನನ್ನು ಗೌರವಿಸಿ ಅಲ್ಲಿ ರೈಲು ಬರ್ತದೆ ಅಂತ ಆದ್ರೆ ನಾವು ಟ್ರ್ಯಾಕ್ ಅಲ್ಲಿ ಇರಬಾರ್ದು ಅಂತ ಇಲ್ಲಿ ಬಂದು ನಿಂತಿದ್ದಾನೆ. ಹಾಗಾದ್ರೆ 5 ಜನ ಕಾನೂನನ್ನು ಉಲ್ಲಂಘಿಸಿದವರನ್ನು ಬದುಕಿಸುವುದಕ್ಕೆ ಒಬ್ಬ ಕಾನೂನನ್ನು ಯಾರು ಮನ್ನಣೆಯನ್ನು ಕೊಡ್ತಾನೋ ಅವನನ್ನು ಕೊಂದ್ರೆ ಅದು ಧರ್ಮ ಆಗ್ತದಾ? ಇದು ಮತ್ತೊಂದು ಮುಖ. ಇಲ್ಲ, ಆಗ್ಲೂ ಆಗುತ್ತದೆ. ಯಾಕೆಂದ್ರೆ 5 ಜನ ಬದುಕುವುದು ಮುಖ್ಯ ಅಂತಾದ್ರೆ ಪಕ್ಕದಲ್ಲಿ ನಿಂತಿರುವಂತ ಆ ದಪ್ಪದ ಮನುಷ್ಯ, ಅವ ನಿಮ್ಮ ತಂದೆ ಆಗಿದ್ರು ನೀವು ಇದೇ ನಿರ್ಧಾರ ತೆಗೆದುಕೊಳ್ಳುತ್ತೀರಾ? ಇದು 3ನೇ ಪ್ರಶ್ನೆ. ಈಗ ಧರ್ಮ ಅಂತ ಹೇಳುವಂತ ವ್ಯಾಖ್ಯೆ ಸಂಕೀರ್ಣ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮೊದಲಿನ ಹಾಗೆ ಒಂದೇ ಸಿನಾರಿಯೋ ಅಲ್ಲ. ಈಗ ಸಿನಾರಿಯೋ ಸ್ಥಿತಿ ಪರಿಸ್ಥಿತಿ ಅಂತ ಹೇಳುದು ಮಲ್ಟಿಪಲ್ ಆಗ್ತಾ ಬಂತು. ಒಂದು, 5 ಬೇಕಾಗಿ ಒಬ್ಬನನ್ನು ಬಲಿ ಕೊಡಬಹುದು. ಎರಡನೇದ್ದು, 100 ಜನ ಅಪರಾಧಿಗಳು ತಪ್ಪಿಸಿಕೊಂಡು ಅಡ್ಡಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಇದು ನಮ್ಮ ಒಪ್ಪಿತ ಮೌಲ್ಯವೇ. 3ನೇದ್ದು, ಏನೇ ಆದ್ರೂ ನಮ್ಮವರನ್ನು ನಾವು ಬಿಟ್ಟುಕೊಡೋದಾ, ಇದು 3ನೇದ್ದು. ಅಲ್ಲಿಗೆ 3 ಜನ ಅಂತ ಇಲ್ಲಿಗೆ ಧರ್ಮ ಸಂಕೀರ್ಣ ಆಯ್ತು ಅಂತ ಹೇಳಿದ್ರೆ ಈಗ ಧರ್ಮಕ್ಕೆ ಮುಖ ಭಿನ್ನ ಭಿನ್ನ ಹೌದೋ ಅಲ್ವೋ? ಇದು ಒಂದು. ಇನ್ನೊಂದಿದೆ, ಕ್ರೈಮ್ ಬೇಬಿ ಎಕ್ಸ್ಪೆರಿಮೆಂಟ್ ಅಂತ. ಬಹಳಷ್ಟು ಜನ ಶತ್ರು ಸೈನಿಕರು ನಮ್ಮನ್ನು ಹುಡುಕುತ್ತಾ ಇದ್ದಾರೆ. ನಾವು ಅಡಗಿ ಕೂತಿದ್ದೇವೆ. ನಮ್ಮ ಮಗು ಅಳ್ಲಿಕ್ಕೆ ಆರಂಭ ಮಾಡುತ್ತದೆ. ಆ ಮಗುವಿನ ಅಳು ಕೇಳಿದ್ರೆ ಶತ್ರು ಸೈನಿಕರು ಬಂದು ನಮ್ಮನ್ನು ಕೊಲ್ತಾರೆ, ಇಷ್ಟು ಜನರನ್ನು. ಅದಕ್ಕೆ ಏನ್ ಮಾಡ್ಬೇಕು? ಮಗುವಿನ ಬಾಯಿ ಮುಚ್ಚಿಸ್ಬೇಕು. ಮಗು ಸಣ್ಣದು, ಅದು ಅಳು ನಿಲ್ಸುದಿಲ್ಲ. ಆಗ ಏನ್ ಮಾಡ್ಬೇಕು? ಕುತ್ತಿಗೆ ಒತ್ತಿಡಿಬೇಕು ಮಗುವಿದ್ದು. ಮಗುವನ್ನು ಕೊಲ್ಬೇಕು. ಮಗುವನ್ನು ಕೊಂದ್ರೆ ಅಲ್ಲಿ 25 ಜನ ಇದ್ದಾರೆ, ಅಷ್ಟು ಜನ ಬದುಕುತ್ತಾರೆ. ಈಗ ನಾವೇನ್ ಮಾಡ್ತೇವೆ ಅಂತ, ಇದು ಇನ್ನೊಂದು ಎಕ್ಸ್ಪೆರಿಮೆಂಟ್. ಈಗ ಹಾಗಾದ್ರೆ 25 ಜನ ಬದುಕುವುದಕ್ಕೆ ಆ ಮಗುವನ್ನು ನಾವು ಕೊಲ್ಬೋದಾ? ಇಲ್ಲ. ಯಾಕೆಂದ್ರೆ ಎವಲ್ಯೂಷನ್ ನಿಂದ ನಾವು ಅರ್ಥ ಮಾಡಿಕೊಂಡು ಬಂದ ಬಗೆ ಏನು ಅಂತ ಹೇಳಿದ್ರೆ, ಇಲ್ಲ, ಮಕ್ಕಳು ಅಂತ ಹೇಳಿದ್ರೆ ನಮ್ಮದು ಅದನ್ನು ರಕ್ಷಿಸಬೇಕಾದದ್ದು ನಮ್ಮ ಹೊಣೆಗಾರಿಕೆ. ಎಂತಹ ಪರಿಸ್ಥಿತಿಯಲ್ಲಾದ್ರೂ ಅದನ್ನು ನಾವು ರಕ್ಷಿಸಬೇಕು ಅಂತ. ಹಾಗಾದ್ರೆ ಈಗ ಮಗುವನ್ನು ರಕ್ಷಿಸ್ಬೇಕು. ಈಗ ಏನ್ ಮಾಡ್ಬೇಕು? ಹೆಚ್ಚಿನವರು ನಿರ್ಧಾರವನ್ನೇ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ ಇಂಥ ಸ್ಥಿತಿಯಲ್ಲಿ. ಇನ್ನು ಆ ಸ್ಥಿತಿಯಲ್ಲಿ ಅಲ್ಲಿದ್ದಾಗ ಏನಾಗ್ತದೋ ಆ ಪ್ರಶ್ನೆ ಬೇರೆ. ಮಗುವಿನ ತಾಯಿಗೆ ಆ ಮಗುವನ್ನು ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. ಹಾಗಾದ್ರೆ ಒಬ್ರು ತಾಯಿಯ ಒಂದು ಮಗುವಿಗಾಗಿ 25 ಜನ ಸಾಯ್ಬೇಕಾ? ಇವೆಲ್ಲ
ಧರ್ಮ ಸಂಘರ್ಷದಲ್ಲಿ ಬರುವಂತ ಮಾತುಗಳು. ಈಗ ಇಲ್ಲಿ ಧರ್ಮ ಅಂತ ಯಾವ್ದನ್ನು ಪಡಿಬೇಕು? ಧರ್ಮಕ್ಕೆ ಮುಖ ಭಿನ್ನ. ಇದು ಹಾಗೆ. ಸೆಲ್ಫ್ ಡ್ರೈವಿಂಗ್ ಕಾರ್, ನೀವು ಕೂತಿದ್ದೀರಿ, ತಗ್ಗಿನಲ್ಲಿ ಹೋಗ್ತಾ ಉಂಟು, ಬ್ರೇಕ್ಸ್ ಫೇಲ್ ಆಗಿದೆ. ಬ್ರೇಕ್ ಫೇಲ್ ಆದ್ರೆ ನಿಮ್ಮೆದುರಿಗೆ 3 ದಾರಿ ಕಾಣಿಸ್ತದೆ. ಒಂದು ದಾರಿಯಲ್ಲಿ ಒಂದಷ್ಟು ಎಮ್ಮೆಗಳು, ದನಗಳು ಎಲ್ಲ ನಡೀತಾ ಇದ್ದಾವೆ, ಅಲ್ಲಿ ಹೋದ್ರೆ ಅವುಗಳು ಸಾಯ್ತವೆ. ಮತ್ತೆರಡು ದಾರಿಯಲ್ಲಿ ಮನುಷ್ಯರಿದ್ದಾರೆ. ಹೀಗೆ ಹೇಳಿದ ಕ್ಷಣದಲ್ಲಿ ಆಯ್ಕೆ ಕೊಟ್ಟಾಗ ಲಕ್ಷಾಂತರ ಜನ, ಇದು MIT ಅವರು ಮಾಡಿದಂತ ಪ್ರಯೋಗ. ಅನೇಕರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇದು ಸಿಮ್ಯುಲೇಟೆಡ್ ಕಂಡೀಷನ್ ನಲ್ಲಿ ಅವರಿಗೆ ಮಾಡಿ ತೋರಿಸಿದ್ದು. ಎಲ್ಲರೂ ತಕೊಂಡಂತ ನಿರ್ಧಾರ ಏನು ಅಂತ ಹೇಳಿದ್ರೆ ದನದ ಮೇಲೆ ಹಾಕೋದು. ಅರೆ, ಇನ್ನು ತುಂಬಾ ಬ್ರಾಡ್ ಆಗಿ ನೋಡಿದ್ರೆ ಹಾಗಾದ್ರೆ ದನ ಅಂತ ಹೇಳುದು ಪ್ರಕೃತಿಯ ಸೃಷ್ಟಿಯಲ್ಲಿಯೋ ಇಲ್ಲ ದೇವರ ಸೃಷ್ಟಿಯಲ್ಲಿಯೋ ಇರುವಂತ ಜೀವಗಳಲ್ವಾ? ಮನುಷ್ಯರ ಜೀವಕ್ಕಿಂತ ದನಗಳ ಜೀವಗಳಿಗೆ ಬೆಲೆ ಇಲ್ವಾ? ಇದೊಂದು ಡಯಲಮ್ಮ. ಆದ್ರೆ ಸುಮಾರು 273 ಕಡೆಯಲ್ಲಿ ಈ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಸೇರಿದ ಹಾಗೆ ಕಡೆಗಳಲ್ಲಿ ಇದನ್ನು ಮಾಡಿದಂತೆ ಈ ಎಕ್ಸ್ಪೆರಿಮೆಂಟ್ ಎಲ್ಲಾ ಕಡೆಯಲ್ಲಿ ವಿದೌಟ್ ಫೈಲ್ ಎಲ್ಲರೂ ತಕೊಂಡಂತ ಪ್ರಥಮ ನಿರ್ಧಾರ ಏನು ಅಂತ ಹೇಳಿದ್ರೆ ಜನಗಳನ್ನು ಕೊಂದೋದು. ಆಯ್ತಾ? ಮನುಷ್ಯನಲ್ಲ. ಇನ್ನಷ್ಟು ಅದನ್ನು ಸಂಕೀರ್ಣ ಮಾಡಿದ್ರು. ದನಗಳಿಲ್ಲ, 2 ಕವಲುಂಟು ದಾರಿಯಲ್ಲಿ. ಅಲ್ಲಿ ಒಂದಿದ್ರಲ್ಲಿ ಬಡವರು, ನಿರ್ಗತಿಕರು ಇಂಥವರೆಲ್ಲ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಒಳ್ಳೆ ಬಟ್ಟೆ ಹಾಕಿಕೊಂಡು ಇಂಥವರೆಲ್ಲ ಇದ್ದಾರೆ. ಈಗ ಎಲ್ಲಿ ನೀವು ಕಾರನ್ನು ಬಿಡ್ತೀರಿ, ಯಾರನ್ನು ಕೊಲ್ತೀರಿ ಅಂತ. ಆಫ್ರಿಕಾದಂತಹ ಎಕನಾಮಿಕಲಿ ವೀಕ್ ಆಗಿರುವಂತಹ ದೇಶಗಳ ಜನರಲ್ಲಿ ಈ ಪ್ರಶ್ನೆ ಕೇಳಿದಾಗ ಅವರೆಲ್ಲರೂ ಕೂಡ ನಿರ್ಗತಿಕರನ್ನೇ ಕೊಂದ್ರಂತೆ. ಆಯ್ತಾ? ಅಂದ್ರೆ ಆ ಸಿಮ್ಯುಲೇಷನ್ ಅಲ್ಲಿ ಕಾರನ್ನು ಆಚೆ ಕಡೆ ತಿರುಗಿಸಿದ್ರು, ಅಷ್ಟು ಜನರನ್ನು ಕೊಂದ್ರು. ಇನ್ನು ಎಲ್ಲೆಲ್ಲ ಕಾನೂನನ್ನು ಹೆಚ್ಚು ಗೌರವಿಸ್ತಾರೋ ಅಲ್ಲಿ ಈ ತರ ಮಾಡುವಾಗ ಯಾರು ಫುಟ್ಪಾತ್ ಮೇಲಿದ್ರೋ ಅವರನ್ನು ಯಾರನ್ನು ಕೊಲ್ಲಿಲ್ಲ ಅಂತ. ಅವರು ಯಾರು ರಸ್ತೆ ಮೇಲೆ ರೆಡ್ ಲೈಟ್ ಹಾಕಿದ್ರು ಕೂಡ ರಸ್ತೆ ಮೇಲೆ ಹೋಗ್ತಿದ್ರಲ್ಲ ಅವ್ರ ಮೇಲೆ ಬಿಟ್ಟು ಅವರನ್ನು ಕೊಂದ್ರು ಅಂತ. 3ನೇದ್ರಲ್ಲಿ ಇನ್ನಷ್ಟು ಸಂಕೀರ್ಣ ಮಾಡಿದ್ರು. 2 ಕವಲುಗಳಲ್ಲಿ ಒಂದರಲ್ಲಿ ಮಕ್ಕಳಿದ್ದಾರೆ, ಒಂದರಲ್ಲಿ ಮುದುಕರಿದ್ದಾರೆ. ಜಪಾನ್ ನಂತ ದೇಶಗಳಲ್ಲಿ ಬಾಲ್ಯದಿಂದ ತಲೆಯಲ್ಲಿ ಬೆಳೆಸ್ಕೊಂಡಂತ ಭಾರತ, ಜಪಾನ್ ನಂತ ದೇಶಗಳಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳುದು ನಮ್ಮ ಒಪ್ಪಿತವಾದಂತಹ ಮೌಲ್ಯ, ಅದು ನಮ್ಗೆ ಧರ್ಮ. ಇಂತಹ ದೇಶಗಳಲ್ಲಿ ಕೇಳಿದಾಗ ಅನೇಕರು ಮುದುಕರನ್ನು ಬಿಟ್ಟು ಮಕ್ಕಳ ಮೇಲೆ ಹಾಕ್ಸಿದ್ರಂತೆ. ವೆಸ್ಟರ್ನ್ ಕಂಟ್ರೀಸ್ ನ ಒಪ್ಪಿತವಾದಂತ ಮೌಲ್ಯ ಏನು ಅಂತ ಹೇಳಿದ್ರೆ ಮಕ್ಕಳು ಮುಂದಿನ ಆಸ್ತಿ, ಅವರನ್ನು ರಕ್ಷಿಸ್ಬೇಕು, ಮುದುಕರನ್ನಲ್ಲ ಅಂತ. ಅವರು ಮುದುಕರನ್ನು ಕೊಂದ್ರಂತೆ. ಹೀಗೆ ಪರಿಸ್ಥಿತಿಗೆ ಅನುಗುಣವಾಗಿ ಧರ್ಮವನ್ನು ನಾವು ಕಲ್ಪಿಸುವಂತ ರೀತಿ ಬದಲಾಗ್ತಾ ಹೋಗುತ್ತದೆ. ಅದನ್ನು ನಾವು ಇದಮಿತ್ತಂ ಅಂತ ಹೇಳಿದ್ರೆ ಇದೇ ಧರ್ಮ ಅಂತ ನಿರಪೇಕ್ಷವಾಗಿ ಸಾಧಿಸುವುದಕ್ಕೆ ಅತ್ಯಂತ ಕಠಿಣ. ಯಾವತ್ತೂ ಧರ್ಮ ಅಂತ ಹೇಳುದು ಸಾಪೇಕ್ಷವಾಗಿರ್ತದೆ ಅಂತ. ಕುರುಡ ಆನೆಯನ್ನು ಮುಟ್ಟಿ ಆನೆಯನ್ನು ಗುರುತಿಸಿದ ಹಾಗೆ, ಇದು ಒಂದು ಶಾಸ್ತ್ರೀಯವಾಗಿರುವಂತ ಒಂದು ಎಕ್ಸಾಂಪಲ್, ಉದಾಹರಣೆ. ಅವ ಹುಟ್ಟು ಕುರುಡ, ಅವನಿಗೆ ಇಡೀ ಆನೆಯನ್ನು ನೋಡಿ ಆನೆ ಅಂದ್ರೆ ಹೀಗೆ ಅಂತ ತಿಳಿದುಕೊಳ್ಳುವುದಕ್ಕಾಗೋದಿಲ್ಲ. ಅವ ಏನು ಮಾಡ್ಬೇಕು? ಆನೆಯನ್ನು ಮುಟ್ಟಬೇಕು. ಅದ್ರ ಕಾಲನ್ನು ಮುಟ್ಟಿದವನಿಗೆ ಆನೆ ಅಂದ್ರೆ ಕಂಬದ ಹಾಗೆ ಉಂಟು ಅಂತ ಅನ್ನಿಸ್ತು. ಕಿವಿಯನ್ನು ಮುಟ್ಟಿದವನಿಗೆ ಆನೆ ಅಂದ್ರೆ ಮೊರದ ಹಾಗೆ. ಹೊಟ್ಟೆಯನ್ನು ಮುಟ್ಟಿದವನಿಗೆ ಯಾರು ಹೇಳಿದ ಆನೆ ಅಂತ ಹೇಳಿದ್ರೆ ಗೋಡೆ ಹಾಗಲ್ದನ ಅಂದ್ರೆ, ಹಾಗಾದ್ರೆ 3 ಜನ ಹೇಳಿದ್ದು ತಪ್ಪ? 3 ಜನ ಹೇಳಿದ್ದು ಸರಿ. 3 ಜನ ಹೇಳಿದ್ದು ಸರಿಯಾ? 3 ಜನ ಹೇಳಿದ್ದು ಸರಿಯಲ್ಲ. ಧರ್ಮವನ್ನು ನೋಡುವಾಗ ಆಗುವಂತ ಸಮಸ್ಯೆ ಇದು. ನಿರಪೇಕ್ಷವಾಗಿ ಧರ್ಮ ಹೇಗೆ, ಅದನ್ನು ಯಾರು ನಿರ್ಧಾರ ಮಾಡಬೇಕು? ಯಾಕೆಂದ್ರೆ ನಾವೆಲ್ಲರೂ ಕೂಡ ನೋಡುವುದು ಸಾಪೇಕ್ಷವಾಗಿ. ಅಂದ್ರೆ ನಮ್ಮ ಮೂಗಿನ ನೇರಕ್ಕೆ, ನಮ್ಮ ಮನಸ್ಸಿಗೆ ಅರ್ಥವಾದಂತೆ ನಾವಿರುವಂತಹ ಕಾಲದಲ್ಲಿ, ದೇಶದಲ್ಲಿ, ನಮ್ಮ ಮಾನಸಿಕ ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ತೇವೆ. ಇದು ನಾವು ನೋಡುವಂತ ಬಗೆ. ಹಾಗಾದ್ರೆ ನನ್ನದಲ್ಲದ, ನಿನ್ನದಲ್ಲದ, ಎರಡಕ್ಕೂ ಆಗುವಂತ ನಿರಪೇಕ್ಷವಾದಂತ ಧರ್ಮ ಯಾವುದು? ಇದನ್ನು ಹೇಳಬಲ್ಲ ಬಹುಶಃ ಧರ್ಮ ರೂಪ ಒಬ್ಬನೇ ಇರಬೇಕು, ಭಗವಂತ ಒಬ್ಬನೇ ಇರಬೇಕು. ಎಲ್ಲಿಯ ತನಕ ನಾವು ಸಾಪೇಕ್ಷವಾಗಿ ಧರ್ಮವನ್ನು ನೋಡ್ತೇವೋ ಅಲ್ಲಿಯ ತನಕವೂ ಧಾರ್ಮಿಕವಾದಂತಹ ಸಂಘರ್ಷಗಳು ನಡುವೆ ನಡೀತದೆ. ಹಾಗಾದ್ರೆ ಧರ್ಮವನ್ನು ಆಚರಿಸುವ ಕ್ರಮ ಹೇಗೆ ಅಂತ ಹೇಳುವುದಕ್ಕೂ
ನಾವು ಯಾರನ್ನು ದೇವರ ಮೂರ್ತಿಗಳು ಅಂತ ಹೇಳ್ತೇವೋ ಅವರೇ ಹಾಕಿಕೊಟ್ಟಂತ ಮಾರ್ಗ, ಅಲ್ಲಿಯೂ ಕೂಡ ಅದ್ರಲ್ಲಿ ನಮ್ಗೆ ಏಕಸೂತ್ರತೆ ಏಕರೂಪತೆ ಕಾಣಿಸೋದಿಲ್ಲ. ಧರ್ಮವನ್ನು ರಾಮನು ಆಚರಿಸಿದ ಬಗೆಗೂ ಕೃಷ್ಣನು ಆಚರಿಸಿದ ಬಗೆಗೂ ಬಹಳ ವ್ಯತ್ಯಾಸ ಉಂಟು. ರಾಮನದ್ದು ಹೇಗೆ ಅಂದ್ರೆ, ಸೇರುವ ಊರು ಸರಿಯಾಗಿರ್ಬೇಕು, ನಡೆಯುವ ದಾರಿಯೂ ಸರಿಯಾಗಿರ್ಬೇಕು. ಇದು ರಾಮನ ಪಥ. ಕೃಷ್ಣನ ಪಥ, ದಾರಿ ಹೇಗಾದ್ರೂ ಆಗಲಿ, ಸೇರುವ ಊರು ಸರಿಯಾಗಿರ್ಬೇಕು. ಸುಳ್ಳು ಹೇಳ್ಬೇಕಾಗ್ತದಾ? ಹೇಳುವ. ಸುಳ್ಳು ಹೇಳು. ಆದ್ರೆ ಆ ಸುಳ್ಳಿನಿಂದ ಏನು ಸಾಧಿಸಲ್ಪಡ್ತದೆ ಅದು ಮುಖ್ಯ. ಮೋಸ ಮಾಡ್ಬೇಕಾ? ಮಾಡುವ. ಏನು ಅದು ಧರ್ಮ ಅಲ್ಲ ಅಂತ ಯಾರು ಹೇಳ್ತಾರೆ? ಅದು ಧರ್ಮ ಹೌದೋ ಅಲ್ಲೋ ಅಂತ ಗೊತ್ತಾಗುವುದು ಯಾವುದರಿಂದ? ಅದರ ಫಲಿತಾಂಶದಿಂದ. ಇದು ಕೃಷ್ಣನ ಮಾರ್ಗ. ಹಾಗೆ ನಾವು ಯಾರನ್ನು ಧರ್ಮಮೂರ್ತಿಗಳು ಅಂತ ಹೇಳಿ ದೇವರ ಅವತಾರಗಳು ಅಂತ ಕರೀತೇವೋ ಅವರೇ ಹಾಕಿಕೊಟ್ಟಂತ ಮಾರ್ಗದಲ್ಲಿಯೂ ನಮಗೆ ಧರ್ಮದ ಆಚರಣೆಯಲ್ಲಿ ವ್ಯತ್ಯಾಸಗಳು ಕಾಣಿಸ್ತದೆ. ಹಿಂದಿನ ನಮ್ಮ ಮಹಾಭಾರತದಲ್ಲಂತೂ ಇಂಥ ಧರ್ಮ ಸಂಘರ್ಷದ ಅನೇಕ ವಿಷಯಗಳು ಬರ್ತದೆ. ಬೇಕಾದ್ರೆ ದ್ರೋಣ ಮತ್ತು ಏಕಲವ್ಯ ಅತ್ಯಂತ ಚರ್ಚಿತವಾಗಿರುವಂತಹ ಒಂದು ಘಟನೆ. ಈಗ ಇರುವಂತ ಕಾಲದಲ್ಲಿ, ಈಗ ಇರುವಂತ ದೇಶದಲ್ಲಿ, ಈಗಿನ ಸಂವಿಧಾನದ ಬದ್ಧತೆಯಲ್ಲಿ ಏಕಲವ್ಯನಿಗೆ ದ್ರೋಣಾಚಾರ್ಯರು ಮೋಸ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಏಕಲವ್ಯನು ಕಲಿಬೇಕು ಅಂತ ಬಂದವ, ಒಂದು ಕಲಿಯುವವನಿಗೆ ಗುರುವಾಗಿ ವಿದ್ಯೆ ಕೊಡ್ಬೇಕಾ ಬೇಡವಾ? ಧರ್ಮ. ಈಗ ದ್ರೋಣನಾಗಿ ಇದೆ ಸಾರಮತಿಯಲ್ಲಿ ಇದೇ ಆಗೋದು. ಏಕಲವ್ಯ ಸಾಮಾನ್ಯ ಏಕಲವ್ಯನ ಪಾತ್ರದಲ್ಲಿ ಇದನ್ನು ಹೇಳ್ಬಾರ್ದು. ಆದ್ರೆ ಏಕಲವ್ಯನ ಬಗೆಗೆ ಇರುವಂತ ಒಂದು ಆ ಸಂಘರ್ಷನ ಮಾತು ಇದೆ ಅಲ್ವಾ? ದ್ರೋಣನಾಗಿ ಕೊಡಬಹುದಾದದೇನು? ಅವನಿಗೂ ಧರ್ಮ ಉಂಟು. ಅವ ಗುರುವಾಗಿರುವುದು ಹಸ್ತಿನಾವತಿಯ ರಾಜಸಿಂಹಾಸನದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಗುರುಮಠಕ್ಕೆ. ಒಂದು ಗುರುಮಠಕ್ಕೆ ಶಿಷ್ಯನೊಬ್ಬ ಬಂದು ಸೇರಬೇಕು ಅಂತಾದ್ರೆ ನೀತಿ ನಿಯಮ ಇತ್ಯಾದಿಗಳು ಇರ್ತದೆ. ಈ ನಿಯಮಗಳನ್ನೆಲ್ಲ ಮೀರಿ ಯಾವನು ಒಬ್ಬಾತ ನಿಷಧಾಧಿಪತಿಯ ಮಗ, ಒಬ್ಬಾತ ಬೇಡ, ಕಲಿಯೋದಕ್ಕೆ ಅಂತ ಬಂದವನಿಗೆ ಆಯ್ತು ಮಾರ್ಯ ಗುರಿ ಹೇಳಿಕೊಡ್ತೇನೆ, ನೋಡು ಗುರಿ ಇಡುವುದಂದ್ರೆ ಹೀಗೆ, ಬಿಲ್ಲು ಹಿಡ್ಕೊಳ್ಳೋದು ಹೀಗೆ, ಬಾಣ ಹೊಡೆಯೋದು ಹೀಗೆ, ಅಷ್ಟು ಹೇಳಿಕೊಡ್ಬೋದು. ಯಾಕೆ? ಮುಂದೆ ಅವ ಸೈನ್ಯವನ್ನು ಇಟ್ಕೊಳ್ತಾನೆ ಅಂತಾದ್ರೆ ಸೈನ್ಯಕ್ಕೂ ಬೇಕಾಗ್ತದೆ. ಸೈನಿಕರಿಗೂ ಕೂಡ ಒಂದು ಮಟ್ಟಿನ ವಿದ್ಯಾಭ್ಯಾಸ ಉಂಟು. ಆದ್ರೆ ಅವ ಕೇಳ್ತಾ ಇರುವುದು ಮಂತ್ರಾಸ್ತ್ರ. ನಿಷಧಾಧಿಪತಿಯ ಮಗ ಒಬ್ಬಾತ ಬೇಡನಿಗೆ ಮಂತ್ರಾಸ್ತ್ರದ ಅಗತ್ಯ ಉಂಟಾ? ಇದು ಈ ಕಡೆಯಿಂದ ಕಾಣುವಂತ ಧರ್ಮ. ಮಂತ್ರಾಸ್ತ್ರದ ಅಗತ್ಯವೇ ಇಲ್ಲದವನಿಗೆ ಮಂತ್ರಾಸ್ತ್ರ ಕಲಿಸಿದ್ರೆ ಏನಾದೀತು? ವಿದ್ಯೆಯನ್ನು ಕಲಿಯುವವನಿಗೆ ಆ ವಿದ್ಯೆಯನ್ನು ಇಟ್ಟುಕೊಳ್ಳುವ, ಸರಿಯಾದಂತ ರೀತಿಯಲ್ಲಿ ಬಳಸುವ ಸಂಯಮ ಬೇಕಾಗುತ್ತದೆ, ಧಾರಣೆ ಬೇಕಾಗುತ್ತದೆ. ಧಾರಣೆ ಇಲ್ಲದವನಿಗೆ ವಿದ್ಯೆಯನ್ನು ಕಲಿಸಿದ್ರೆ ಏನಾಗುತ್ತದೆ? ಅದು ಲೋಕನಾಶಕ್ಕೆ ಕಾರಣವಾಗುತ್ತದೆ. ನಮ್ಮಲ್ಲಿ ಇಂಜಿನಿಯರ್ ಆದವರು, ಡಾಕ್ಟರ್ ಆದವರು ಬಾಂಬ್ ಇಡುವಂಥದ್ದನ್ನು ಪ್ರತಿ ದಿವಸ ನೋಡ್ತೇವೆ. ಹಾಗಾದ್ರೆ ಬಾಂಬ್ ಇಟ್ಟು ಜನರನ್ನು ಕೊಲ್ಲಬೇಕು ಅಂತ ಹೇಳುವವ ಅವಿದ್ಯಾವಂತನ? ಅದಲ್ಲ. ಜನಗಳನ್ನು ಬದುಕಿಸಬೇಕಾದ, ಜನಗಳಿಗೊಂದು ಜೀವನವನ್ನು ರೂಪಿಸಿಕೊಡಬೇಕಾದಂತ ವಿದ್ಯೆಯನ್ನು ಪಡೆದವರು ಇಂಜಿನಿಯರ್, ಡಾಕ್ಟರ್. ಆದ್ರೆ ಆ ವಿದ್ಯೆಯನ್ನ ಇಟ್ಟುಕೊಳ್ಳುವಂತ ಧಾರಣೆ ಅವರಲ್ಲಿ ಇಲ್ಲ ಅಂತಾಯ್ತು. ಇದನ್ನೇ ಅಲ್ವಾ ದ್ರೋಣರು ಹೇಳಿದ್ದು? ಇದು ಈ ಕಡೆಯಿಂದ ಕಾಣುವಂತ ಧರ್ಮ. ಇನ್ನು ಹಾಗೆ ಮುಂದೆ ಹೋದ್ರೆ ಅತ್ಯಂತ ಪ್ರಸಿದ್ಧವಾದದ್ದು ಇಡೀ ಮಹಾಭಾರತದ ಜೀವಾಳವೇ ಕೌರವ ಮತ್ತು ಪಾಂಡವರ ಮಧ್ಯೆ ನಡೆದಂತ ಸಂಘರ್ಷ. ಪಾಂಡವರು ಧರ್ಮಿಷ್ಠರು, ಪ್ರಜೆಗಳಿಗೆ ಬೇಕಾದವರು, ಪ್ರಜಾನುರಾಗಿಗಳು. ಯುಧಿಷ್ಠಿರನಂತೂ ಸ್ವಯಂ ಧರ್ಮವೇ ಮೂರ್ತಿವೆತ್ತು ಬಂದವನು ಅಂತ ಕೊಂಡು ಪ್ರಪಂಚ ನಂಬಿದವನು. ಅವರಿಗೂ ಕೂಡ ಅವರ ತಂದೆಯೇ ಚಕ್ರವರ್ತಿಯಾಗಿದ್ದವನು. ಚಕ್ರವರ್ತಿಯ ಮಕ್ಕಳಾದ ಅವರಿಗೆ ನಿಜವಾಗಿ ಚಕ್ರವರ್ತಿ ಪೀಠದಲ್ಲಿ ಸಿಕ್ಕಬೇಕಾದಂತ ಮನ್ನಣೆ ಸಿಗಬೇಕು, ಅವರೇ ಅಲ್ಲಿಗೆ ಅಧಿಕಾರಿಗಳಾಗಬೇಕು. ಇವೆಲ್ಲ ಇವರಿಗೆ ವಿರುದ್ಧವಾಗಿ ಈ ದುರ್ಯೋಧನ ಮಾಡ್ತಾ ಇರುವಂತದ್ದು ಅನ್ಯಾಯ, ಅಕ್ರಮ, ಅಧರ್ಮ. ತಿನ್ನುವಂತ ಊಟವನ್ನ ಯಾರೊಬ್ರು ಕೂಡ ಪ್ರತಿ ದಿವಸ ಪರೀಕ್ಷಿಸಿ ತಿನ್ನೋದಿಲ್ಲ. ತಿನ್ನುವ ಅನ್ನಕ್ಕೆ ವಿಷ ಹಾಕಿದವ. ಮನೇಲೊಬ್ರು ನೆಮ್ಮದಿಯಲ್ಲಿ ಮಲಗಬೇಕು ಅಂತ ಆದ್ರೆ ಈ ಮನೆ ನನಗೆ ಸುರಕ್ಷಿತ ಅಂತ ಹೇಳುವಂತ ಭಾವನೆಯೇ ಅವರನ್ನು ಮಲಗುವುದಕ್ಕೆ, ನೆಮ್ಮದಿಯಲ್ಲಿ ಇರುವುದಕ್ಕೆ ಪ್ರೇರೇಪಿಸ್ತದೆ. ಅಂತಹ ಮನೆಗೆ ಬೆಂಕಿ ಇಟ್ಟವ. ಮನೆಗೆ ಬಂದಂತ ಹೆಣ್ಮಕ್ಕಳಿಗೆ ಎಂತಹ ಪಾಮರಲ್ಲಾದ್ಲು
ಅಂತ್ಯದಲ್ಲಿ ಸಮಾಜದ ಅತ್ಯಂತ ಕಟ್ಟ ಕಡೆಯವನಾದ್ರೂ ಕೂಡ ಮನೆಗೆ ಬಂದಂತ ಹೆಣ್ಮಕ್ಳ ಮರ್ಯಾದೆ ಕಾಪಾಡಬೇಕು ಅಂತ ಹೇಳುದು ಒಪ್ಪಿತವಾದಂತ ಧರ್ಮ. ಅಂತದ್ರಲ್ಲಿ ಮನೆಗೆ ಬಂದ ಸೊಸೆ ಹುಟ್ಟುವಾಗಲೇ ಮೈ ಮೇಲೆ ಬಟ್ಟೆ ಇಟ್ಟು ಹುಟ್ಟಿದಂತ ಅಗ್ನಿ ಸಂಭವೆಯ ಬಟ್ಟೆ ಇಲ್ಲದ ದೇಹವನ್ನು ನೋಡುವುದಕ್ಕೆ ಪ್ರಯತ್ನಿಸಿದ. ಅವನನ್ನು ಬಿಡ್ಬೇಕಾ? ಕೊಲ್ಲದು ಬೇಡವಾ ಅವನನ್ನು? ಇದು ಇತ್ತ ಕಡೆಯಿಂದ ಕಾಣುವ ಧರ್ಮ. ಅದೇ ದುರ್ಯೋಧನದಲ್ಲಿ ಕೇಳಿದ್ರೆ ಯಾರು ಹೇಳಿದ್ದು ಇವರು ಚಕ್ರವರ್ತಿ ಪೀಠಕ್ಕಾಗಿ ಹುಟ್ಟಿದವರು ಅಂತ ಹೇಳಿದವರು ಯಾರು? ಯಾಕೆ ಅಂತ ಹೇಳಿದ್ರೆ ಆ ವೇದವ್ಯಾಸರಿಂದ ದತ್ತವಾದ ಪಿಂಡ. ಕಾಡಿಗೆ ಬೇಟೆಗೆ ಅಂತ ಹೋದಂತ ಪಾಂಡು ಚಕ್ರವರ್ತಿ ಶಾಪವನ್ನು ಪಡೆದು ಇನ್ನು ಮಕ್ಕಳಾಗುವುದಿಲ್ಲ ಎಂಬ ಕಾರಣಕ್ಕೆ ಹಸ್ತಿನಾವತಿಯ ಸಿಂಹಾಸನವನ್ನೆಲ್ಲ ತೊರೆದು ನನಗಿದಿನ್ನು ಬೇಡ ಅಂತ ಹೇಳುವಂತ ವೈರಾಗ್ಯವನ್ನು ತಾಳಿ ಹೆಂಡತಿಯನ್ನು ಸಣ್ಣ ಪರಿವಾರವನ್ನು ಕಟ್ಟಿಕೊಂಡು ಕಾಡಿಗೆ ಹೋಗಿ ಇರುತ್ತೇನೆ ಅಂತೇಳಿ ಹೋದವನು. ಹಾಗಾದ್ರೆ ಅಣ್ಣನಾದಂತ ಧೃತರಾಷ್ಟ್ರನಿಗೆ ಕೇವಲ ಕುರುಡಿನ ಕಾರಣಕ್ಕೆ ಸಿಕ್ಕದೇ ಇರುವಂತ ಪಟ್ಟ ತಮ್ಮ ಕುರುಡ ಅಲ್ಲ, ಅದೇ ಪೂರ್ತಿ ಅಧಿಕಾರಿಯಾಗುವುದಕ್ಕೆ ಅವನಿಗೂ ಪಾಂಡುರೋಗ ಉಂಟು, ಅದು ಇದಕ್ಕಿಂತ ಅದಾಗಬಹುದು ಅಂತ ಹೇಳಿ ಅಣ್ಣನನ್ನು ಬಿಟ್ಟು ತಮ್ಮನಿಗೆ ಸಿಕ್ಕಿದ ಪಟ್ಟ. ಈಗ ತಮ್ಮನು ನನಗೆ ಈ ಪಟ್ಟ ಬೇಡ ಅಂತ ಹೇಳಿ ಬಿಟ್ಟು ಹೋಗಿ ಹೋಗಿದೆ. ಹಾಗಾದ್ರೆ ಈ ಪಟ್ಟವನ್ನು ಆಳುವುದಕ್ಕಿನ್ಯಾರು? ಈ ಪಟ್ಟವನ್ನಾಳುವುದಕ್ಕೊಬ್ಬ ಜನ ಬೇಕು ಎಂಬ ಕಾರಣಕ್ಕಾಗಿಯೇ ಆ ಸಂಕಲ್ಪದಿಂದಲೇ ಕೊಡಲ್ಪಟ್ಟಂತಹ ಪಿಂಡ. ಆ ಪಿಂಡದಿಂದ ಹುಟ್ಟಿದಂತಹ ನಾನು, ನನಗೆ ಹುಟ್ಟಿನಿಂದ ಅಧಿಕಾರ ಉಂಟು ಈ ಪೀಠದಲ್ಲಿ ಕೂತ್ಕೊಳ್ಳುವುದಕ್ಕೆ. ಅಂಥದ್ರಲ್ಲಿ ಎಲ್ಲಿಂದಲೂ ಬಂದಂತ ತಿರುಪೆಯ ಈ ಪಾಂಡವರು ಹೆಂಡತಿಯ ಮೈ ಮುಟ್ಟಿದ್ರೆ ಸಾಯ್ತಾನಂತೆ ಪಾಂಡು. ಹಾಗಿರುವಾಗ ಅಂತಹ ಪಾಂಡವರಿಂದ 2 ಹೆಣ್ಣಂದಿರಿಗೆ ಹುಟ್ಟಿದಂತ 5 ಮಕ್ಕಳು ಯಾರಿಗೆ ಹುಟ್ಟಿದ್ದೋ ಏನು? ಇಂಥವರು ಬಂದು ಇಲ್ಲಿರುವಂತ ತಲೆಮಾಸಿದ ಮುದುಕರೆಲ್ಲ ಸೇರಿ ಇಲ್ಲ ಇಲ್ಲ ಅವರಿಗೆ ಕೊಡುವ ಪಟ್ಟ ಅಂತ ಹೇಳಿದ್ರು ನಾನು ಕೇಳಬೇಕಾ? ಹಾ ನಾನು ಕೇಳುದಿಲ್ಲ. ರಾಜಸೂಯದಕ್ಕೆ ಯಾಗಕ್ಕೆ ಅಂತ ಕೊಂಡು ಹೋದಾಗ ಅಲ್ಲಿದ್ದಂತ ವಿಶೇಷವಾಗಿರುವಂತ ಒಂದು ಮಯ ನಿರ್ಮಿತ ಮಂಟಪ, ಅಲ್ಲಿಗೆ ಹೋದ್ರೆ ನಾನೊಬ್ಬನೇ ಅಲ್ಲ ಬಿದ್ದದ್ದು. ಅಲ್ಲಿ ನೀರುಂಟು ಅಂತ ಪಂಚೆಯನ್ನು ಮೇಲೆತ್ತಿ ಹಿಡಿದ್ರೆ ಅಲ್ಲಿ ನೀರಿಲ್ಲ, ಅದು ಪ್ರತಿಫಲನೆ ಮಾತ್ರ. ಇಲ್ಲಿ ನೀರಿಲ್ಲ ಅಂತ ಹೋದ್ರೆ ನೀರುಂಟು, ಜಾರಿ ಬಿದ್ದೆ. ಜಾರಿ ಬಿದ್ದಾಗ ಇವಳೇನು ಹೇಳಿದ್ದು, ದ್ರೌಪದಿ ಹಂಗಿಸಿದ್ಲಲ್ಲ, ಅರಿಯದೆ ಬಿದ್ದಿರೆ ಭಾವ, ನೀವು ಕುರುಡರ ಕುರುಕುಲ ದೇವ, ಹಂಗಿಸಿದ್ಲಲ್ಲ. ಅಲ್ಲ ಅವಳು ಹಂಗಿಸ್ಲಿ, ಅವಳು ಪಾಂಚಾಲದ ಮನೆಯಿಂದ ಬಂದವಳು. ಪಾಂಚಾಲದ ನಮಗೂ ಮೊದಲಿನಿಂದ ದೇಶ ಉಂಟು. ನಮ್ಗೆ ಆಗದೆ ಇರುವಂತ ಮನೆಯಿಂದ ಬಂದಂತ ದ್ರೌಪದಿ ಹಂಗಿಸಿದ ದೊಡ್ಡ ವಿಷಯ ಅಲ್ಲ. ಆದರೆ ಇವ್ರು ಯಾವುದು, ಇವ್ರು ಯಾವ ಕುರುಕುಲ? ಪಕ್ಕದಲ್ಲೇ ಇದ್ದಂತ ಪಾಂಡವರು ಕೂಡಲೇ ಹೆಂಡತಿಗೆ ಹೇಳಬೇಕಾ ಬೇಡವಾ? ಸ್ವಲ್ಪ ಸುಮ್ನಿರ, ಯಾರಿಗೆ ಹೇಳುದು ನೀನು ಕುರುಡರ ಕುರುಕುಲ ಅಂತ? ಈ ಮದುವೆಗೆ ಬಂದದ್ದು ಕುರುಕುಲ ಹೌದಾ ಅಂತ ಕೇಳಬೇಕಾಗಿರುವಂತ ಪಾಂಡವರು ಅದನ್ನು ಬಿಟ್ಟು ಇವಳೊಟ್ಟಿಗೆ ಚಪ್ಪಳೆ ಹಾಕಿದಲ್ಲ. ಕುರುಡರ ಕುರುಕುಲ ಅಲ್ವಾ? ದುಶ್ಯಾಸನ ಬಿಚ್ಚ ಬಟ್ಟೆ, ಹೇಗೂ ನಾವು ಕುರುಡರಲ್ವಾ? ಕುರುಡರಿಗೆ ಬಟ್ಟೆ ಬಿಚ್ಚಿದ್ರೆ ಇದು ದುರ್ಯೋಧನನ ಕ್ರಮ. ದುರ್ಯೋಧನ ಅದನ್ನು ನೋಡುವಂತ ಕ್ರಮ. ಧರ್ಮಸ್ಯ ಮುಖಾನಿ ಭಿನ್ನಾನಿ ಅಂತ ನಿರೂಪಿತವಾಗುವುದು ಹೀಗೆ. ಇಬ್ಬರಿಗೂ ಅವರದ್ದೇ ಆಗಿರುವಂತ ಒಂದು ಕಾಂಕ್ರೀಟ್ ಆಗಿರುವಂತ ಕ್ರಿಸ್ಟಲೈಸ್ ಆಗಿರುವಂತ ಒಂದು ಧಾರ್ಮಿಕ ಪಥ ಉಂಟು. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ನೋಡಿದ್ದು ಸರಿ, ಯಾರು ನೋಡಿದ್ದು ತಪ್ಪು ಅಂತ ಹೇಳುವಾಗ ಸಾಪೇಕ್ಷವಾಗಿ ನಿಲ್ಲದೆ ನಾವು ನಿರಪೇಕ್ಷವಾಗಿ ನೋಡ್ಬೇಕು. ಯಾರು ಮಾಡಿದ್ದದನ್ನು ಆಳ್ವಿಕೆಯಲ್ಲಿದ್ದವರು ಮಾಡಿದ್ದು. ಆಳ್ವಿಕೆ ಇರಬೇಕು ಯಾಕೆ? ಧರ್ಮೋ ರಕ್ಷತಿ ರಕ್ಷಿತಃ, ಅಂದ್ರೆ ಧರ್ಮವನ್ನು ಯಾರು ರಕ್ಷಿಸ್ತಾರೋ ಅವರನ್ನು ಧರ್ಮವು ರಕ್ಷಿಸ್ತದೆ. ಇದು ಎಲ್ಲರಿಗೂ ಗೊತ್ತುಂಟು, ಎಲ್ಲರೂ ಅದನ್ನು ಆಚರಿಸ್ತಾರೆ ಅಂತಾದ್ರೆ ಒಬ್ಬ ಆಳುವವನ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ನ್ಯಾಯಪರವಾಗಿ ಬದುಕಿದ್ರೆ ಮತ್ತೆ ಆಳ್ವಿಕೆ ಯಾಕೆ ಬೇಕು? ಹಾಗಾದ್ರೆ ಆಳುವವನಿಗೆ ಇರಬೇಕಾದದ್ದು ಏನು? ಆಳುವವ ಎಂಬವನು ಇರಬೇಕಾದದ್ದು ಯಾಕೆ ಅಂತ ಹೇಳಿದ್ರೆ, ಯಾರೀ ಧರ್ಮ ಮಾರ್ಗದಿಂದ ಧರ್ಮಪಥದಿಂದ ತಪ್ಪಿ ನಡೀತಾರೋ ಅಂತವರನ್ನು ಕರೆದು ಬುದ್ಧಿ ಹೇಳಲಿಕ್ಕೆ, ಬುದ್ಧಿ ಹೇಳಿದಾಗ ತಿದ್ದಿಕೊಳ್ಳೋದಿಲ್ಲ, ಶಿಕ್ಷಿಸ್ಲಿಕ್ಕೆ. ಹೀಗೆ ಯಾರೋ ಕೆಲವು ಬೆರಳಿಕೆಯವರು ಹೇಳಿದ ಬುದ್ಧಿಯನ್ನು ಕೇಳುವುದಿಲ್ಲ, ಸರ್ವರೂ ನಡೆಯುವಂತ ಧರ್ಮಪಥದಲ್ಲಿ ನಡೆಯುವುದಿಲ್ಲ, ಅಂತವರನ್ನು ತಿದ್ದಿ ಅಥವಾ ಶಿಕ್ಷಿಸಿ ನಿಗ್ರಹಿಸಿ ಬಹುಸಂಖ್ಯಾತರು ಯಾರು ಧರ್ಮವನ್ನು ಪಾಲಿಸ್ತಾರೋ ಅಂತವರ ಏಳಿಗೆಗೆ ಕಾರಣನಾಗುವವನಿಗೆ ರಾಜ ಅಂತ ಹೆಸರು. ಆದ್ರೆ
ಒಬ್ಬ ಅಂತಹ ರಾಜ ಆಳ್ವಿಕೆಯನ್ನು ಮಾಡಬೇಕಾದಂತಹ ಜಾಗದಲ್ಲಿರುವವ ಹೀಗೆ ತನಗೆ ಬೇಕು ಅಂತ ಹೇಳಿ ಮನೆಗೆ ಬಂದ ಹೆಣ್ಮಕ್ಳ ಮರ್ಯಾದೆ ತೆಗೆಯೋದು, ಮನೆಗೆ ಬೆಂಕಿ ಹಾಕೋದು, ಕುತಂತ್ರ ಮಾಡೋದು ಮಾಡಿದ್ರೆ ನಾಳೆ ಅವ ಯಾರಿಗೆ ಬುದ್ಧಿ ಹೇಳಲಿಕ್ಕಾಗ್ತದೆ? ಇದು ಕೃಷ್ಣ ನೋಡಿದಂತ ಧರ್ಮ. ಅದಕ್ಕಾಗಿ ಏನಾದ್ರೂ ಮಾಡಿ ಹೋಗ್ಬೇಕು. ಅಲ್ಲ, ಹೋಗ್ಬೇಕು, ಹೌದು. ಯುದ್ಧ ಆದ್ರೆ ಕೇವಲ ಕೆಟ್ಟವರು ಮಾತ್ರ ಸಾಯ್ತಾರ? ಕೌರವರು ಪಕ್ಷದವರು ಮಾತ್ರ ಸತ್ತದ್ದ? ಅಲ್ಲ, ಪಾಂಡವರ ಪಕ್ಷದವರು ಸತ್ತಿದ್ದಾರೆ. ಯಾಕೆ? ಒಮ್ಮೆ ಹೋಗ್ಬೇಕು. ಮಳೆಗಾಲ ಮುಗೀತದೆ, ಕಳೆ ಬೆಳೀತದೆ. ಕಳೆ ಬೆಳೆದಾಗ ಆ ಕಳೆಯ ಒಳಗಡೆಯಲ್ಲಿ ಬೇಕಾಗಿರುವಂತ ಗಿಡಗಳು ಇರ್ತದೆ. ಅಯ್ಯೋ, ಆ ಗಿಡಗಳೆಲ್ಲ ಸಾಯ್ತದಲ್ಲಪ್ಪ ಅಂತ ಕಳೆ ಬಿಡುವಂತ ಕ್ರಮ ಇಲ್ಲ. ಒಮ್ಮೆ ಕಳೆಗೆ ಬೆಂಕಿ ಹಾಕ್ಬೇಕು. ಯಾಕೆ ಬೆಂಕಿ ಹಾಕ್ಬೇಕು? ಬಹುವಂಶದ ಕಳೆ ಹೋದ ಮೇಲೆ ನಮಗೆ ಬೇಕಾಗಿರುವಂತ ಬೆಳೆಯನ್ನು ಬೆಳೆಯುವುದಕ್ಕೆ ಅಲ್ಲಿ ಅವಕಾಶ ಆಗುತ್ತದೆ. ಅದಕ್ಕೆ ಒಂದ್ಸತಿ ಬೆಂಕಿ ಹಾಕ್ಬೇಕು. ಅದು ಯುದ್ಧ. ಇದು ಕೃಷ್ಣ ನೋಡಿದಂತ ಧರ್ಮ. ಹೀಗೆ ಧರ್ಮವನ್ನು ಅಥವಾ ಧರ್ಮ ನಿರಪೇಕ್ಷತೆಯನ್ನು ನಾವು ಗಮನಿಸಿದ್ರೆ, ನಿರಪೇಕ್ಷವಾಗಿ ಧರ್ಮವನ್ನು ನೋಡುವುದಕ್ಕೆ ಬಹುಶಃ ನಮ್ಗೆ ಯಾರಿಗೂ ಆಗೋದಿಲ್ಲ. ಧರ್ಮವೂ ಅಷ್ಟೇ ಕಾಲದಿಂದ ಕಾಲಕ್ಕೆ ತನ್ನ ವ್ಯಾಖ್ಯೆಯನ್ನು, ಪರಿಮಿತಿಯನ್ನು ಮತ್ತು ಪರಿಮಾಣವನ್ನು ಬದಲಿಸಿಕೊಳ್ಳುತ್ತಾ ಬಂದಿದೆ. ಆದರೆ ಮೂಲ ಸ್ರೋತ ಅದು ಹಾಗೇ ಇದೆ. ಈಗ ಸ್ಮೃತಿಗಳ ಬಗ್ಗೆ ಹೇಳಿದ್ರೆ, ಸ್ಮೃತಿ ಹೇಳ್ತದೆ ಹೀಗಿರಬೇಕು, ಹೀಗಿರಬಾರದು. ಇದನ್ನು ಹೇಳಬೇಕಾದದ್ದು ಸ್ಮೃತಿ. ಆದ್ರೆ ಯುಗಕ್ಕೊಂದು ಸ್ಮೃತಿ ಉಂಟು. ಮನುಸ್ಮೃತಿ ಅಂತ ಹೇಳುವಂಥದ್ದು ಕೃತಯುಗಕ್ಕಾದ್ರೆ, ಶಂಖಲಿಖಿತ ಸ್ಮೃತಿ ದ್ವಾಪರಕ್ಕೆ, ಕಲಿಯುಗಕ್ಕಾದ್ರೆ ಪರಾಶರ ಸ್ಮೃತಿ. ಹಾಗಾದ್ರೆ ಹೀಗಿರಬೇಕು, ಹೀಗಿರಬಾರ್ದು ಅಂತ ಹೇಳುವಂತ ಸ್ಮೃತಿಗಳೇ ಕಾಲಕ್ರಮದಲ್ಲಿ ಬದಲಾಗುತ್ತದೆ. ನಾವು ನಂಬಿದಂತ ಮರೆಯ ಮಹಾಚೇತನಗಳೇ ಒಂದೊಂದು ಕಾಲದಲ್ಲಿ ಧರ್ಮವನ್ನು ಒಂದೊಂದು ರೀತಿಯಲ್ಲಿ ಮಾಡಿ ತೋರಿಸುತ್ತವೆ. ಹೀಗಿರುವಾಗ ಧರ್ಮ ಅನ್ನುವುದನ್ನು ಇದಮಿತ್ತಂ ಅಂತ ಹೇಳುವುದಕ್ಕಾಗುತ್ತದೆಯೇ? ಇದು ಈ ಪ್ರಶ್ನೆಯೊಂದಿಗೆ ನಿಮ್ಮ ಸಮಯ ಬಹಳ ಅಮೂಲ್ಯ. ಅದಕ್ಕೆ ಎಷ್ಟು ಮರ್ಯಾದೆ ಮತ್ತು ಮೌಲ್ಯವನ್ನು ಕಲ್ಪಿಸಿಕೊಟ್ಟಿದ್ದೇನೆ ಅಂತ ಗೊತ್ತಿಲ್ಲ. ತಪ್ಪಿದ್ರೆ ಕ್ಷಮಿಸಿ, ಒಪ್ಪಿದ್ರೆ ನಿಮ್ಮಷ್ಟಕ್ಕೆ ನೀವು ಇಟ್ಟುಕೊಳ್ಳಿ.